ಸ್ನೇಹಿತರೆ, ಪ್ರತಿ ಮಂಗಳವಾರದ ಹಾಗೆ ಈ ಮಂಗಳವಾರನೂ ಕೂಡ ವಿಶೇಷವಾಗಿ ಒಂದೇನು ಅಂತಂದ್ರೆ ನೋಡಿ, ಮನೇಲಿ ಹಿರಿಯರಿರ್ತಾರೆ. ನಮಗ್ ಗೊತ್ತು ನಮ್ಮ ಮನೇಲಿ ಇರ್ತಕ್ಕಂತಹ ದೇವರಿಗೆ ಹೋಗ್ಬಿಟ್ಟು ನಾವು ಕೈ ಮುಗಿಬೇಕು, ಒಂದು ಊದ್ಗಡ್ಡಿ ಕಚ್ಚಬೇಕು, ಒಂದು ಹೂವಿಡಬೇಕು, ಒಂದು ಪ್ರಾರ್ಥನೆ ಸಲ್ಲಿಸ್ಬೇಕು. ಆದ್ರೆ ಹಿರಿಯರು ನೀವು ನೋಡಿರ್ಬೋದು, ಯಾರೇ ನಮ್ಮ ಮನೇಲಿ ಇದ್ರು ಕೂಡ ದೇವ್ರಿಗೆ ದೀಪ ಹಚ್ಚಿದೇನಪ್ಪ, ಕೈ ಮುಗಿದೇನಪ್ಪ, ಹೆಂಗೆ ನೆನಪಿಸ್ತಾರೋ ಅಂದ್ರೆ ದೇವ್ರನ್ನೇ ನಾವು ಪೂಜೆ ಮಾಡಪ್ಪ ಅಂತ ನೆನಪಿಸ್ಬೇಕಾಗಿರೋ ಈ ಕಾಲದಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿಡ್ಕೊಳ್ರಿ ಅಂತ ನಾವು ನೆನಪ್ಸಕ್ಕೆ ಮಂಗಳವಾರ 1 ಗಂಟೆ ಬರೋದ್ರಲ್ಲಿ ತಪ್ಪೇನಾದ್ರು ಇದೆಯಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಬಗ್ಗೆ ಕಾಳಜಿಯನ್ನ ನೆನಪಿಸ್ತಕ್ಕಂಥ ವಾರ ಈ ಮಂಗಳವಾರ. ಯಾಕೆ ಅಂದ್ರೆ ಸ್ನೇಹಿತರೆ, ನೋಡಿ, ತಾವೊಬ್ರು ಸರಿ ಇದ್ದರೆ ತಮ್ಮ ಮನೆ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಆರೋಗ್ಯದಿಂದ ನಿಮ್ಮ ಮನೆ ನಿಂತಿರುತ್ತೆ. ನಿಮ್ಮ ಆರೋಗ್ಯದಿಂದ ನೋಡಿ, ಒಬ್ಳು ಹಸನ್ಮುಖಿ ಹೆಣ್ಮಗಳು ಅವಳ ಆರೋಗ್ಯವಾಗಿ ಬಹಳ ಚೆನ್ನಾಗಿದ್ರೆ ಊಟನ ಚೆನ್ನಾಗಿ ಮಾಡ್ತಾಳೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾಳೆ. ಅದೇ ತರ ಅವ್ರಿಗೆ ಆರೋಗ್ಯ ಕೆಟ್ಟಾಗ ನೋಡ್ರಿ, ಅವ್ರು ಮಾಡೋ ಉಪ್ಪಿಟ್ಟೆ ಕೆಟ್ಟೋಗಿರುತ್ತೆ, ಅವ್ರು ಮಾಡೋ ಅನ್ನ ಸಾರೆ ಕೆಟ್ಟೋಗಿರುತ್ತೆ. ಅವ್ರು ಹೇಳ್ತಾರೆ, ಅದ್ ನಮಗ್ ಗೊತ್ತಾಗೋಗುತ್ತೆ, ಓ ಇವ್ರಿಗೆ ಮೂಡಿಲ್ಲ. ಯಾವತ್ತಾರು ನಿಮ್ಮನೆ ಹೆಣ್ಮಕ್ಳು ಜಗಳ ಮಾಡ್ಕೊಂಡು ಅಡಿಗೆ ಮಾಡಿದಾಗ ನೋಡಿ, ಅಡಿಗೆ ಫುಲ್ ಕೆಟ್ಟೋಗಿರುತ್ತೆ. ಅಂದರೆ ನೀವು ಮಾಡ್ತಕ್ಕಂಥ ಕೆಲ್ಸಕ್ಕೆ ನಿಮ್ಮ ಆರೋಗ್ಯ ನೇರವಾಗಿ ಪ್ರಭಾವವನ್ನ ಬೀರುತ್ತೆ ಅಂತಂದ ಮೇಲೆ ಇವತ್ತು ಎಷ್ಟೋ ಜನ ಜೀವನದಲ್ಲಿ ಹಿಂದುಳಿದಿದ್ದಾರೆ. ಸರ್, ಹಗ್ಲೆಲ್ಲ ಕತ್ತೆ ತರ ಕೆಲಸ ಮಾಡ್ತೀವಿ, ಏನೇನೋ ಸಾಧಿಸ್ಬೇಕು ಅಂತ ಹೋಗ್ತೀವಿ, ನಾವು ಜೀವನದಲ್ಲಿ ಮುಂದೆ ಬರ್ತಾ ಇಲ್ಲ. ಅದರ ಅರ್ಥ ಒಂದು ಒಳ್ಳೆ ಆರೋಗ್ಯ ಅವ್ರಿಗೆ ಕೈ ಕೊಡ್ಲಿಲ್ವಾ? ಸರ್, ನಾವು ನೋಡೋಕೆಲ್ಲ ಗಟ್ಮುಟ್ಟಾಗಿದ್ದೀವಿ ಸರ್, ಆದ್ರೆ ಒಳ್ಳೆ ಆರೋಗ್ಯ ಅಂದ್ರೆ ಇವತ್ತು ಬಹಳ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ಏನು ಒಳ್ಳೆ ಆರೋಗ್ಯ? ಒಬ್ಬ ಮನುಷ್ಯನಲ್ಲಿ ನಾನೇನಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ಏನಂತ, ನಿಮಗೆ ಬಹಳ ಪ್ರಮುಖವಾದ ಅಂಗ ಯಾವುದು ತಿಳಿಸಿ ಅಂತಂದ್ರೆ ಇಲ್ಲಿರೋರೆಲ್ಲರೂ ಕನ್ಫ್ಯೂಸ್ ಆಗ್ತೀರ. ಏನ್ ಗುರು ಸರ್, ಈ ಪ್ರಮುಖವಾಗಿರೋ ಅಂಗ ಯಾವುದು ಅಂತ ಹೇಳಿದ್ರೆ ಸರ್ ಏನು? ಹಾಗಾದ್ರೆ ಈಗ ಒಂದ್ ಮಾತು ಹೇಳೋಣ, ಸರಿಯಪ್ಪ, ದೇಹದಲ್ಲಿ ಯಾವ ಅಂಗ ಪ್ರಮುಖ ಇಲ್ಲ ಅಂತ ಡಿಸ್ಕಸ್ ಮಾಡೋಣ ಇವತ್ತು. ಯಾವ ಅಂಗ ಪ್ರಮುಖ ಇಲ್ಲ? ಏ ಗುರು ಸರ್, ಏನ್ ಸರ್, ನಿಮ್ಮ ಕಾಲಿನ ಕಿರುಬೆರಳು ಉಪಯೋಗ ಇಲ್ವಾ? ಹಾಗಾದ್ರೆ ನಡ್ರಿ ಕತ್ತರಿಸ್ಬಿಡೋಣ, ಸುಮ್ನೆ ಯಾಕೆ ವೇಸ್ಟ್? ಯೋಚನೆ ಮಾಡಿ, ಅರೆ ಸ್ವಲ್ಪ ತಲೆಗೆ ಬುದ್ಧಿ ಕೊಡಿ. ದೇಹದಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಂಗಾಂಗಗಳು ಬಹಳ ಪ್ರಮುಖವಾಗಿರ್ತವೆ ಸ್ನೇಹಿತರೆ. ಇವತ್ತಿನ ಈ ಕಾರ್ಯಕ್ರಮಗಳಿದಾವಲ್ಲ, ಪ್ರತಿ ಮಂಗಳವಾರ ನಾವು ಹೇಳೋ ವಸ್ತು ಒಂದೇ ಆದ್ರೂ ಕೂಡ, ಆದ್ರೆ ನಾವು ನಿಮಗೆ ತಿಳಿಸ್ತಕ್ಕಂಥ ವಿಧಾನ ಇದೆಯಲ್ಲ, ಅದು ಬಹಳ ಸರ್ವಶ್ರೇಷ್ಠವಾಗಿರುತ್ತೆ ಸ್ನೇಹಿತರೆ. ಇದೇ ತರ ನೀವು ಈ ಪ್ರಪಂಚದಲ್ಲಿ ವಿಭಿನ್ನ ಅಂತ ಹೇಗ್ ತೋರಿಸ್ಕೋಬೇಕು? ನೀವ್ ಯಾಕೆ ಸಕ್ಸಸ್ ಆಗಕ್ ಆಗಲ್ಲ? ಕೇಳಿಸ್ಕೊಳ್ಳಿ, ವಿಭಿನ್ನ ಅಂತ ಯಾಕೆ ಗೊತ್ತಾಗ್ಬೇಕು? ಸ್ನೇಹಿತರೆ, ಒಬ್ರು ರಾಜ್ಕುಮಾರ್, ಒಬ್ರು ವಿಜ್ಞಾನಿ ನ್ಯೂಟನ್, ಒಬ್ರು ಐನ್ಸ್ಟೀನ್, ಇನ್ನೊಬ್ರು ಅಬ್ದುಲ್ ಕಲಾಂ, ಸಚಿನ್ ತೆಂಡೂಲ್ಕರ್, ಇನ್ನೊಂದ್ ಕಡೆ ನೀವು. ಅವ್ರಿಗೂ 2 ಕಣ್ಣಿದೆ, ನಿಮ್ಗೂ 2 ಕಣ್ಣಿದೆ. ಅವ್ರಿಗೂ ಕೂದ್ಲಿದೆ, ನಿಮ್ಗೂ ಕೂದ್ಲಿದೆ. ಅವ್ರಿಗೂ ಕಿವಿ ಇದೆ, ನಿಮ್ಗೂ ಕಿವಿ ಇದೆ. ಅವ್ರಿಗೂ ಮೂಗಿದೆ, ನಿಮ್ಗೂ ಮೂಗಿದೆ. ಅವ್ರಿಗೂ ಕೈ ಇದಾವೆ, ನಿಮ್ಗೂ ಕೈ ಇದಾವೆ. ಎಲ್ಲಾ ಸೇಮ್. ಆದ್ರೆ ಅವ್ರು ಯಾಕೆ ಗೆದ್ರು? ಯಾಕೆ ಅಂದ್ರೆ ಸ್ನೇಹಿತರೆ, ಅವರ ದೇಹದಲ್ಲಿ ಸರ್ವತೋಮುಖ ಬೆಳವಣಿಗೆ. ಆ ಸರ್ವತೋಮುಖ ಬೆಳವಣಿಗೆ ಯಾವುದರಿಂದ ಆಗಿರುತ್ತೆ ಅಂತಂದ್ರೆ, ಒಂದು ಪರಿಪೂರ್ಣ ಆಹಾರವನ್ನ ಅವರು ಸ್ವೀಕರಿಸ್ತಾ ಇರ್ತಾರೆ. ಒಂದ್ಸಲ ಎಲ್ಲರೂ ಮನನ ಮಾಡ್ಕೋಬೋದಾ? ಏನು? ಪರಿಪೂರ್ಣ ಆಹಾರ. ಕರೆಕ್ಟ್ ನೆನಪಿಸ್ಕೊಳ್ಳಿ ಸ್ನೇಹಿತರೆ, ಪರಿಪೂರ್ಣ ಆಹಾರ. ಈ ಮಾನವನ ದೇಹಕ್ಕೆ ಆ ಪರಿಪೂರ್ಣ ಆಹಾರದ ಅವಶ್ಯಕತೆ ಬಹಳ ಇದೆ. ಸರ್, ವಾಟ್ ಈಸ್ ದ ಮೀನ್ ಆಫ್ ಪರಿಪೂರ್ಣ ಆಹಾರ? ಅಂದರೆ ಒಂದು ಮೀನಿಂಗ್ಫುಲ್ ಅರ್ಥನ ನೀವು ತಿಳಿಸಿ ಅಂತಂದ್ರೆ, ಒಂದೇ ಒಂದು ಆಹಾರನ ನೀವು ಆಡ್ ಮಾಡೋದ್ರಿಂದ ಇನ್ನುಳಿದೆಲ್ಲ ಆಹಾರಗಳು ಅದರ ಗುಣಮಟ್ಟವನ್ನ ಜಾಸ್ತಿ ಮಾಡ್ಕೋತವೆ. ಜೊತೆಗೆ ನಿಮ್ಮ ದೇಹಕ್ಕೆ ಏನೆಲ್ಲ ತಿಂದ್ರೆ ಸಿಗಬೇಕು ಶಕ್ತಿನ, ಅಷ್ಟನ್ನ ಈ ಒಂದು ಸಣ್ಣ ಪ್ರಾಡಕ್ಟ್ ನಿಮಗೆ ತಲುಪಿಸುತ್ತೆ ಅಂತಂದ್ರೆ ಅದನ್ನ ಪರಿಪೂರ್ಣ ಆಹಾರ ಅಂತ ನಾವು ಕರಿತೀವಿ ಸ್ನೇಹಿತರೆ. ಸ್ನೇಹಿತರೆ, ಅಂತ ಆಹಾರ ಕೆಲವರಿಗೆ ದ ಗಾಡ್ ಗಿಫ್ಟ್ ಹೆಂಗೋ ಸಿಕ್ಕಿರುತ್ತೆ, ಇನ್ನ ಮ್ಯಾಕ್ಸಿಮಮ್ ಜನಗಳಿಗೆ ಸಿಗಲ್ಲ ಸ್ನೇಹಿತರೆ. ಯಾಕೆ ಸಿಗಲ್ಲ? ಬನ್ನಿ, ಈ ಪ್ರಪಂಚ ಎಂಥದ್ದು, ಈಗಿರೋ ನಮ್ಮ ಕಾಲ ಎಂಥದ್ದು ಸ್ನೇಹಿತರೆ. ಇವತ್ತು ನಾನು ಯಾವುದೇ PPT ಆಪರೇಟ್ ಮಾಡಲ್ಲ. ಒಂದು ವಾರ PPT ಜೊತೆ ಮಾತಾಡಿದ್ರೆ ಇನ್ನೊಂದು ವಾರ ನಾರ್ಮಲಿ ಮಾತಾಡ, ಜನರಲಿ ಮಾತಾಡ.
ಓಕೆ. ಸೊ ಹಾಗಾಗಿ ಈ ವಾರದ ಯಾವುದೇ ಪಿಪಿಟಿಗಳು ಬೇಡ. ವಿ ವಿಲ್ ಟಾಕ್ ಇನ್ ನಾರ್ಮಲಿ. ಓಕೆ, ಆರ್ ಯು ಅಗ್ರಿ ವಿತ್ ಮೀ? ಎಲ್ಲರೂ ಇಂಟ್ರೆಸ್ಟ್ ಇದ್ದೀರಾ? ಯಾಕೆಂದ್ರೆ ಪಿಪಿಟಿ ಹಾಕೊಂಡ್ರೆ ಅದು ಒಂದು ಸಬ್ಜೆಕ್ಟ್ಗೆ ಹೋಗ್ತಾ ಇರುತ್ತೆ. ನಾವು ಜನರಲಿ ಮಾತಾಡ್ತಾ ಇದ್ರೆ ನಿಮಗೆ ಸಾವಿರಾರು ಪಾಯಿಂಟ್ಗಳು ಎಕ್ಸ್ಟ್ರಾ ಸಿಗ್ತವೆ. ಸೊ ಹಾಗಾಗಿ ಒಂದು ವಾರ ನಮ್ಮ ಸ್ಟ್ಯಾಂಡರ್ಡ್ ಪಿಪಿಟಿ ಜೊತೆ ಹೋಗೋಣ, ಇನ್ನೊಂದು ವಾರ ಜನರಲ್ ಟಾಪಿಕ್ ಡಿಸ್ಕಷನ್ಸ್ ಜೊತೆಗೆ ನಾವು ಮೂವ್ ಆನ್ ಮಾಡೋಣ. ಸ್ನೇಹಿತರೆ, ಇವತ್ತಿನ ಜನರೇಷನ್ ಎಂಥದ್ದು? ಇವತ್ತಿನ ಜನರೇಷನ್ ಎಂಥದ್ದು ನೋಡಿ. ಒಂದಾನೊಂದು ಕಾಲದಲ್ಲಿ ಸಂತೆನಲ್ಲಿ ಬೆಣ್ಣೆನ ಮಾರ್ತಾ ಇದ್ರೆ ನಾವು ಸಂತೆಗೆ ಹೋಗ್ತಿದ್ದಂಥವ್ರು, ನಮ್ಮ ಮನೆಯವರು ಒಂದು ಟಿಫನ್ ಬಾಕ್ಸ್ನ ತಗೊಂಡೋಗಿ ಬೆಣ್ಣೆನ ತರ್ತಾ ಇದ್ರು. ಯಾಕೆ ಅಂದ್ರೆ ಅವತ್ತಿನ ಜನರಿಗೆ ಯಾರಿಗೂ ಕೂಡ ಬೆಣ್ಣೆ ಬ್ರ್ಯಾಂಡ್ ಆಗಿರ್ಬೇಕು ಅಂತ ಗೊತ್ತಿರಲಿಲ್ಲ. ಬೆಣ್ಣೆ ಬ್ರ್ಯಾಂಡ್ ಆಗಿರ್ಬೇಕು ಸ್ನೇಹಿತರೆ, ಅದು ಕ್ವಾಲಿಟಿ ಇರಬೇಕು, ಅದಷ್ಟೇ ಒಂದು ಕಾನ್ಸೆಪ್ಟ್ ಇತ್ತು. ಸ್ನೇಹಿತರೆ, ಬರ್ತಾ 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 ಜನಗಳಲ್ಲಿ ಬ್ರ್ಯಾಂಡ್ ಅನ್ನೋದು ಬಿಲ್ಡ್ ಆಯ್ತು. ನಾವು ಒಂದು ಡಬ್ಬಿಯನ್ನು ಮಾಡಿ ಪ್ಯಾಕ್ ಮಾಡಿ ನಾವು ಸೀಲ್ ಮಾಡಿ ನಮ್ಮ ಕಂಪನಿಯ ಲೋಗೋನ ಹಾಕಿ ನಾವು ಅದನ್ನ ಬಹಳ ಜಬರ್ದಸ್ತ್ ಆಗಿ ಮಾಡಬೇಕು. ಸ್ನೇಹಿತರೆ, ಯಾವಾಗ ಬ್ರ್ಯಾಂಡ್ ಬಂತೋ ಅವಾಗ ಶುರುವಾಗಿದ್ದೆ ಲ್ಯಾಬೊರೇಟರೀಸ್. ಈ ಲ್ಯಾಬೊರೇಟರೀಸ್ ನ ಉದ್ದೇಶ ಏನು ಸ್ನೇಹಿತರೆ? ಈ ಲ್ಯಾಬೊರೇಟರೀಸ್ ನ ಉದ್ದೇಶ, ಇವರು ಅಮ್ಮನ ಕೈ ಚಳಕವನ್ನ ತಪ್ಪಿಸಿ ನಿಮ್ಮ ಬಾಯಲ್ಲಿ ನೀರುರಿಸುವ ಉತ್ಪನ್ನಗಳನ್ನ ತಯಾರಿಸ್ಬೇಕು. ಎಕ್ಸಾಂಪಲ್, ಗುಲಾಬ್ ಜಾಮೂನ್. ನೀವು ಅದನ್ನ ತಿಂದ್ರೆ ಮತ್ ಇನ್ನೊಂದು ಹಾಕಂಡ್ ತಿನ್ಬೇಕು ಅನ್ನಿಸ್ಬೇಕು. ಆ ತರ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು 300 ತರದ ಕೆಮಿಕಲ್ ಹಾಕ್ಬೇಕು. ಆ ಕೆಮಿಕಲ್ ಹಾಕಿ ನಿಮ್ಮನ್ನ ನೀಗ್ಬೇಕು. ಸೊ ಹಾಗಾದ್ರೆ ಆ ಜಾಮೂನ್ ಮಿಕ್ಸ್ ಎಲ್ ರೆಡಿ ಆಯ್ತು? ಅದು ಫ್ಯಾಕ್ಟ್ರಿಲಲ್ಲ, ಫಸ್ಟ್ ಲ್ಯಾಬ್ ಅಲ್ಲಿ ರೆಡಿ ಆಗುತ್ತೆ, ಆಮೇಲೆ ಫ್ಯಾಕ್ಟ್ರಿಗೆ ಹೋಗುತ್ತೆ. ಕುರ್ಕುರೆ, ನಿಮ್ ಮಕ್ಳು ಯಾಕಷ್ಟು ಟೆಂಪ್ಟ್ ಆಗಿದ್ದಾರೆ? ಯಾಕೆ ಅವರು ಲೇಸ್ ಮೇಲೆ? ಮೊನ್ನೆ ಒಂದು ಮಗು ತನ್ನ ತಾಯಿಗೆ ರಪ್ಪ ರಪ್ಪ ಹೊಡಿತಾ ಇದೆ. ಏನಕ್ಕೆ? ಲೇಸ್ ಕೊಡ್ಸು. ಆ ಮಗು ಏನಾದ್ರೂ ಒಂದು ಆಟದ ಸಾಮಾನಿಗಷ್ಟು ಡಿಮ್ಯಾಂಡ್ ಮಾಡಿದ್ರೆ, ಆ ಮಗು ಏನಾದ್ರೂ ಒಂದು ಬಾಲ್ಗೋ ಒಂದು ಬ್ಯಾಟ್ಗೋ ಡಿಮ್ಯಾಂಡ್ ಮಾಡಿದ್ರೆ ಅರ್ಥ ಇದೆ. ಒಂದು ಆಫ್ಟರ್ ಆಲ್ ₹5 ಚಿಪ್ಸ್ ಪಾಕೆಟ್ಗೆ ಆ ಮಗು ದಾರಿಲಿ ನಿಂತ್ಕೊಂಡು ಅಳ್ತಿದೆ ಅಂದಾಗ ಅರ್ಥ ಮಾಡಿ, ಆ ಸೇಲ್ಸ್ಗೋಸ್ಕರ ನಮ್ಮ ದೇಹದಲ್ಲಿರ್ತಕ್ಕಂತಹ ಪಂಚೇಂದ್ರಿಯಗಳು, ಈ ನಾಲ್ಗೆ, ಈ ಸಲೈವ, ಇದು ಅಟ್ರಾಕ್ಟ್ ಆಗ್ತಕ್ಕಂಥ ರಾಸಾಯನಿಕಗಳನ್ನ ಬೆರೆಸ್ತಾ ಇದ್ದಾರೆ. ಇವತ್ತು ಬರ್ತಾ ಇರೋ ಮಸಾಲೆ ಪದಾರ್ಥಗಳಿರ್ಬೋದು, ಇವತ್ತು ಏನೇನ್ ಪ್ರಾಡಕ್ಟ್ ಸಿಗ್ತಿದೆಯೋ ಸ್ನೇಹಿತರೆ, ಇವನ್ ಬಿಸ್ಕೆಟ್ಸ್ ಆಗಿರ್ಬೋದು, ಇದರ ಪರಿಣಾಮ ಏನಾಗ್ತಿದೆ ಸ್ನೇಹಿತರೆ? ನಮ್ಮ ದೇಹಕ್ಕೆ ಅನ್ನೆಸೆಸರಿ, ಪರಿಚಯ ಇಲ್ಲದ ಉತ್ಪನ್ನಗಳನ್ನ ನಮ್ಮ ಕಿಡ್ನಿ ಮತ್ತು ಲಿವರ್ ಫಿಲ್ಟರ್ ಮಾಡಬೇಕಾಗಿದೆ, ಐಡೆಂಟಿಫಿಕೇಶನ್ ಮಾಡಬೇಕಾಗಿದೆ, ದೇಹದಲ್ಲಿ ಅರಗಿಸ್ಬೇಕಾಗಿದೆ. ಸ್ನೇಹಿತರೆ, ಇವತ್ತು ತಿಂದಲೇ ಯಾರು ಸಾಯ್ತಾ ಇಲ್ಲ, ಅತಿಯಾಗಿ ತಿಂದು ಸಾಯೋರ್ ಸಂಖ್ಯೆ ಜಾಸ್ತಿ ಆಗಿದೆ. ಇದರಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣ ನಮ್ಮ ದೇಹ ರೋಗ ನಿರೋಧಕ ಶಕ್ತಿನ ಕಳ್ಕೊತಾ ಇದೆ. ದಿನದಿಂದ ದಿನಕ್ಕೆ ನೀವು ನೋಡಿರ್ಬೋದು, ಜನರಲ್ಲಿ ನಿರಾಸಕ್ತಿ ಜಾಸ್ತಿ. ನೀವು ನೋಡಿರ್ಬೋದು, ಎಲ್ಲೋ ಕೂತಿರ್ತಾರೆ, ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ, ಅವ್ರಿಗೆ ಯಾವುದು ಕೂಡ ಬೇಕು ಅನ್ನಿಸ್ತಾ ಇಲ್ಲ, ಒಂದು ಸ್ಪೋರ್ಟಿವ್ನೆಸ್ ಇಲ್ಲ. ನಮ್ಮ ಕಾಲದಲ್ಲಿ ನೆನೆಸ್ಕೊಳ್ಳಿ ಸ್ನೇಹಿತರೆ, ನಮ್ಮ ಕಾಲದಲ್ಲಿ ಒಂದು ಹಳೆ ಸೈಕಲ್ ಟೈರು, ಅದಕ್ಕೊಂದು ಕಡ್ಡಿ ಇದ್ರೆ ಸಾಕು, ಅದು ನಮ್ಮ ಫೇಮಸ್ ಆಟಿಕೆ ಸಾಮಾನು. ಆ ಸೈಕಲ್ ಟೈರ್ನ ಕಡ್ಡಿಲಿ ಹೊಡ್ಕೊಂಡು ಹೋದ್ರೆ, ಒಂದು ಹುಣಸೆ ಬೀಜನ ಅದನ್ನ 2 ಒಳಕೆ ಮಾಡಿ ಅದನ್ನ ಮಾಡ್ಕೊಂಡು ಚೌಕಾಬಾರ ಆಡಿದ್ರೆ ಅದು ನಮ್ಮ ಫೇಮಸ್ ಗೇಮ್. ಅದು ಚೌಕಾಬಾರ. ಹುಣಸೆ ಬೀಜದ ಒಳಿಕೆಗಳಿದ್ರೆ ವಿ ಆರ್ ದ ಗ್ರೇಟ್. ಪುಟಾಣಿ ಗೋಲಿಗಳೇನಾದ್ರೂ ನಿಮ್ಮ ಹತ್ರ ಎರಡಿದ್ರೆ ಯು ಆರ್ ಎ ಗ್ರೇಟ್. ಆದ್ರೆ ಇವತ್ತು ಸ್ನೇಹಿತರೆ, ನೀವು ತರಂತರದ ಆಟ ಸಾಮಾನು ತಂದ್ಕೊಡಿ, ಮಕ್ಕಳಲ್ಲಿ ಖುಷಿ ಇಲ್ಲ, ಹಿರಿಯರಲ್ಲಿ ಒಂದು ಖುಷಿ ಸಂತೋಷ ಇಲ್ಲ. ಯಾಕೆ ಅಂತಂದ್ರೆ, ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ಟೋಟಲಿ ಮನುಷ್ಯ ಆರೋಗ್ಯವನ್ನ ಸರ್ವನಾಶ ಮಾಡ್ಕೊಂತ ಇದ್ದಾನೆ, ಸರ್ವನಾಶ ಮಾಡ್ತಾನೆ. ಸರ್, ಈ ತರ ವಿಚಾರಗಳು ನಾನು ಡಿಸ್ಕಷನ್ ಮಾಡ್ತಾ ಹೋದ್ರೆ ನಮಗೆ ಸಾವಿರಾರು ಐಡೆಂಟಿಫಿಕೇಶನ್ ಆಗ್ತವೆ, ಸಾವಿರಾರು. ಇದ್ರ ಜೊತೆಗೆ ಸ್ನೇಹಿತರೆ, ನಮಗಿವತ್ತಿರ್ತಕ್ಕಂತಹ ಬಹುಮುಖ್ಯವಾದ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಒಂದು ರೋಗ ನಿರೋಧಕ ಶಕ್ತಿ ಕುಸಿತಾ ಇದೆ, ಇನ್ನೊಂದು ಸಮಸ್ಯೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಬ್ಬಿನ ಉತ್ಪಾದನೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ.
ಸರ್ ಯಾರ್ರೀ ಸರ್ ಇದು ಉತ್ಪಾದನೆ ಮಾಡಕ್ ಕೇಳಿರೋದು? ಯಾರು ಅಲ್ಲ ಸ್ನೇಹಿತರೆ. ಇವತ್ತು ನೀವು ತಿನ್ನುವ ಆಹಾರದಲ್ಲಿ ನೀವು ತಿನ್ನುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ನ ಪ್ರಮಾಣ ಎಷ್ಟಿದೆ ಅಂತ ನೋಡಿದ್ರೆ ಅದು ಮಿತಿ ಮೀರಿದೆ ಸ್ನೇಹಿತರೆ. ಕೆಲವರು ಕೆಲವರು ಫುಡ್ ತಿನ್ನೋದ್ರಲ್ಲಿ 95% ಕಾರ್ಬೋಹೈಡ್ರೇಟ್ ಇರುತ್ತೆ ಸ್ನೇಹಿತರೆ. ಅದರಂತ ದುರಂತ ಈ ಭೂಮಿ ಮೇಲೆ. ನಾವು ಊಟವನ್ನ ತಿನ್ಬೇಕಾದ್ರೆ ಫ್ಯಾಟ್, ಪ್ರೋಟೀನ್, ಕೊಬ್ಬುಗಳು, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ವಿಟಮಿನ್ಸ್ ನ ಸಮ ಪ್ರಮಾಣದ ಆಹಾರವನ್ನು ಸೇವಿಸಬೇಕು. ಬಹಳ ಟೈಮಲ್ಲಿ ಕಷ್ಟ ಆಗುತ್ತೆ. ಒಂದು ಮದುವೆಗೆ ಹೋದಾಗ ಆ ಮದುವೆನಲ್ಲಿ 90% ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇನ್ನುಳಿದಿದ್ದ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಒಂದು 10% ಇರ್ಬೋದು. ಆದ್ರೆ ನಾರ್ಮಲ್ ಆಗಿ ಮನೇಲಿದ್ದಾಗ ನಾನು ಇದನ್ನ ಪ್ರಾಪರ್ ಆಗಿ ಮೇಂಟೈನ್. ಇವತ್ತು ದುರಂತ ಏನಾಗಿದೆ ಗೊತ್ತಾ ಸ್ನೇಹಿತರೆ? 95% ಕಾರ್ಬೋಹೈಡ್ರೇಟ್. ಈ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಏನು? ನೀವು ತಿಂತಕ್ಕಂಥ ಅನ್ನ, ರಾಗಿ, ಗೋಧಿ, ಜೋಳ, ಸಕ್ಕರೆ, ಇದೆಲ್ಲದೂ ಕೂಡ ಕಾರ್ಬೋಹೈಡ್ರೇಟ್. ಅಂಡ್ ನೀವು ತಿನ್ನುವ ದ್ವಿದಳ ಕಾಳಲ್ಲೂ ಕೂಡ ಕಾರ್ಬೋಹೈಡ್ರೇಟ್, ಹೆಸರು ಕಾಳಲ್ಲೂ ಕಾರ್ಬೋಹೈಡ್ರೇಟ್ ಇರುತ್ತೆ, ಕಡಲೆಕಾಳಲ್ಲೂ ಕಾರ್ಬೋಹೈಡ್ರೇಟ್ ಇರುತ್ತೆ. ಪ್ರಮಾಣ ಸ್ವಲ್ಪ ಕಮ್ಮಿ ಇರುತ್ತೆ, ಆದ್ರೆ ಕೆಲವರಲ್ಲಿ ಜಾಸ್ತಿ ಇರುತ್ತೆ. ಪಚ್ಚ ಬಾಳೆಹಣ್ಣಲ್ಲಿ ಪ್ಯೂರ್ ಕಾರ್ಬೋಹೈಡ್ರೇಟ್ ಇರುತ್ತೆ, ಗೆಣಸಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಸರ್, ಈ ಕಾರ್ಬೋಹೈಡ್ರೇಟ್ ಏನ್ ಮಾಡುತ್ತೆ? ಇದು ನೀವು ತಿಂದ ನಂತರ ದೇಹದಲ್ಲಿ ಗ್ಲೂಕೋಸ್ ಆಗಿ ಗ್ಲೂಕೋಸ್ ಎನರ್ಜಿ ಆಗುತ್ತೆ. ಯಾವಾಗ ಈ ಗ್ಲೂಕೋಸ್ ಎನರ್ಜಿ ಆಗುತ್ತೋ ದೇಹದಲ್ಲಿ, ಅದನ್ನ ಎಷ್ಟು ಪ್ರಮಾಣದಲ್ಲಿ ತಿಂತೀವೋ ಅಷ್ಟು ಪ್ರಮಾಣದ ಕೆಲಸ, ಫಿಸಿಕಲ್ ವ್ಯಾಯಾಮದ ಅವಶ್ಯಕತೆ ಇರುತ್ತೆ ಮನುಷ್ಯನಿಗೆ. ಆದ್ರೆ ಇವತ್ತಿನ ದುರಂತ ಏನು ಅಂದ್ರೆ ಸ್ನೇಹಿತರೆ, ನಾವು ಫಿಸಿಕಲ್ ವ್ಯಾಯಾಮನ ಕಮ್ಮಿ ಮಾಡಿದೀವಿ, ಕಾರ್ಬೋಹೈಡ್ರೇಟ್ ನ ಜಾಸ್ತಿ ಮಾಡಿದೀವಿ. ಹಿಂದೆ ಹಂಗಿರ್ಲಿಲ್ಲ. ಕಾರ್ಬೋಹೈಡ್ರೇಟ್ ಕಮ್ಮಿ ಇತ್ತು, ಫಿಸಿಕಲ್ ವ್ಯಾಯಾಮ ಜಾಸ್ತಿ ಇತ್ತು. ಹಂಗಾಗಿ ಒಬ್ರಲ್ಲೂ ನೋಡಿದ್ರು ಫ್ಯಾಟ್ ಸಿಗ್ತಿರ್ಲಿಲ್ಲ, ಹಾರ್ಟ್ ಅಟ್ಯಾಕ್ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಕಾರ್ಬೋಹೈಡ್ರೇಟ್ ನ ಪ್ರಮಾಣ ಜಾಸ್ತಿ, ವ್ಯಾಯಾಮದ ಪ್ರಮಾಣ ಅತೀ ಕಮ್ಮಿ. ಯಾರನ್ನಾರು ಕೇಳಿ ಸ್ನೇಹಿತರೆ, ಯಾರಾದ್ರೂ ತಾಯಂದ್ರು ಅವ್ರ ಮಗಳು ಹಿಂಗಿದ್ದಾರೆ ಅಂತ ಯಾರಾದ್ರೂ ಕೇಳಿದ್ರೆ, ನಮ್ಮ ಮಗಳ, ಅಯ್ಯೋ ಒಂದು ಲೋಟ ಎತ್ತಿಡಲ್ಲ ಅಂದ್ರೆ ಇನ್ನೊಂದು 5 ವರ್ಷ ಜಲ್ದಿ ಫೋಟೋದಲ್ಲಿ ಬತ್ತಾಳವಳು. ಒಂದು ಲೋಟ ಎತ್ತಿಡಲ್ಲ. ಎಂತ ಅಳಿಯ ಸಿಕ್ಕಿದನ್ ಗೊತ್ತೇನ್ರಿ? ಬಟ್ಟೆ ತೊಳೆದ್ರೆ ಒಣಾಕಕ್ ಮಿಷಿನ್ನು. ಚಪಾತಿನ ಹಿಂಗೆರಡು ಇಡಿ ಹಾಕಿಬಿಟ್ರೆ ಸಾಕು, ಅದೇ ಕಲಿಸ್ಕೊಂಡು ಅದೇ ಮಿದ್ದು ಆ ಸ್ವಿಚ್ ಹಾಕಿಬಿಟ್ರೆ ಚಪಾತಿ ಲಟನ್ ಅದೇ ಉದುರು ಬಿಡುತ್ತೆ. ಚಟ್ನಿ ಮಾಡೋದೇ ಇಲ್ಲ ಕಣ್ರಿ ಅವ್ರ ಮನೇಲಿ. ಅದ್ ಯಾವ್ದಲ್ಲೋ ಪುಡಿ ತರ್ಸ್ಬಿಡ್ತಾರೆ, ಹಂಗೆ ಕಲಿಸಿಟ್ಬಿಟ್ರೆ ಚಟ್ನಿ ರೆಡಿ. ಅಯ್ಯೋ ಸುಖ ಬಿಡ್ರಿ. ಕಸ ಹೊಡಿಯಕ್ ರೋಬೋಟ್, ಏನ್ ಯಾವಾಗ್ಲೂ ಮಂಗೆ ಇರ್ತಾಳೆ. ಅವಳು ಜಲ್ದಿ ಸಾಯಕ್ ರೆಡಿ ಆಗ್ತಿದ್ದಾಳೆ. ದೇಹದಲ್ಲಿ ಇಂತಿಷ್ಟು ಪ್ರಮಾಣದ ಎನರ್ಜಿ ನಿಮ್ಮ ದೇಹ ಕಳ್ಕೋಬೇಕು ಅಂದ್ರೆ ಸ್ನೇಹಿತರೆ, ನೀವು ಸುಖವಾಗಿ ಕೂತಿದ್ದೀರಾ ಅಂತಲ್ಲ, ಎಷ್ಟು ಆಕ್ಟಿವ್ ಆಗಿದ್ದೀರಾ ಅಂತ. ಯಾರನ್ನ ನೋಡಿ ಸ್ನೇಹಿತರೆ, ಯಾರು ಹಳ್ಳಿಗಳಲ್ಲಿ ಕೆಲಸ ಮಾಡೋರು ಸಿಗ್ತಾನೆ ಇಲ್ಲ. ಯಾಕೆ? ಕುರುಡು ನಂಬಿಕೆ, ಮೂಢನಂಬಿಕೆ. ಕೆಲಸ ಮಾಡಿದ್ರೆ ಹಾಳಾಗುತ್ತೆ. ಇದರ ಪ್ರಮಾಣ ಸ್ನೇಹಿತರೆ, ದೇಹದಲ್ಲಿ ಅತ್ಯಂತ ಕಾರ್ಬೋಹೈಡ್ರೇಟ್ ಎನರ್ಜಿ ಜಾಸ್ತಿ ಇದೆ. ಲಿವರಿಗೆ ಪ್ರಶ್ನೆ ಬರುತ್ತೆ, ಇಷ್ಟೊಂದು ಎನರ್ಜಿನ ನಾನು ಏನ್ ಮಾಡ್ಬೇಕು? ಅವಾಗ ಲಿವರ್ ತಟ್ಟಂತ ಯೋಚನೆ ಮಾಡೋದಿಷ್ಟೇ, ಇದನ್ನ LDL, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಆಗಿ ಕನ್ವರ್ಟ್ ಮಾಡುತ್ತೆ. ಕನ್ವರ್ಟ್ ಮಾಡಿದ್ನ ಎಲ್ಲಿಡ್ಬೇಕು? ನಿಮ್ಮ ಆಹಾರದಿಂದ ಬಂದಿದ್ದು ಮಲವಾಗಿ ಆಚೆ ಹೋಯ್ತು. ಇವತ್ತು ಎಷ್ಟು ಜನ ತಪ್ಪು ತಿಳ್ಕೊಂಡಿದ್ದೀರಾ ಗೊತ್ತಾ? ನಾನು ಹಿಂಗ್ ಹಾಕ್ತೀನಿ, ಕೆಳಗೆ ಮೋಷನ್ ಅಂದ್ರೆ ಕಕ್ಕ ಬಂದ್ಬಿಟ್ಟು ಎಲ್ಲ ಹೊರಟೋಗುತ್ತೆ. ಅಣ್ಣ, ದೇವ್ರುಗಳ, ದೊಡ್ಡ ದೇವ್ರುಗಳು ಕಣ್ರಪ್ಪ. ನೀವೇನಾದ್ರು ಮಿಷಿನ್ ಏನ್ರಯ್ಯ? ಮೇಲ್ ಹಾಕಿದ್ದೇನಾದ್ರು ಕೆಳಗ್ ಹೋಗಕ್ ಏನಾದ್ರು ತಾವು ಮಿಷಿನ್ಗಳ? ಹಂಗೇನಾದ್ರು ಇದ್ದಿದ್ದಿದ್ರೆ ನಿಮಗೊಂದೊಂದು ಅವಾರ್ಡ್ ಕೊಟ್ಬಿಡ್ಬೋದಾಗಿತ್ತು. ಇಲ್ರಪ್ಪ, ಇಲ್ಲ. ದೇಹ ತನಿಗೆ ಏನೇನ್ ಬೇಕೋ ಅದನ್ನ ತಿಕ್ಕೊಂಡು ಉಳಿದಿತ್ಯ ಜನ ಆಚೆ ಕಳಿಸುತ್ತೆ. ಆ ತೆಗಿಯೋದ್ರಲ್ಲಿ ಕೆಟ್ಟ ಕೊಬ್ಬನ್ನ ನಿಮ್ಮ ದೇಹದೊಳಗೆ ಶೇಖರಿಸುತ್ತೆ. ಅದನ್ನ ಇಡೋದೆಲ್ಲಿ? ಮೊದಲು ಹೊಟ್ಟೆ ಸುತ್ತ ಇಡುತ್ತೆ. ನೋಡಿ, ಮ್ಯಾಕ್ಸಿಮಮ್ ಜನಕ್ಕೆ ಹೊಟ್ಟೆ ದಪ್ಪ ಆಗುತ್ತೆ. ಫಸ್ಟ್ ಹೊಟ್ಟೆ ಯಾವಾಗ ಹೊಟ್ಟೆ ದಪ್ಪ ಆಗುತ್ತೋ ಸ್ನೇಹಿತರೆ, ಗಟ್ ಹೆಲ್ತ್ ಕೆಡಕ್ ಸ್ಟಾರ್ಟ್ ಆಗುತ್ತೆ. ಮಲಬದ್ಧತೆ, ಸುಸ್ತು, ಎಸಿಡಿಟಿ ಅಲ್ಲಿಂದ ಸ್ಟಾರ್ಟ್. ಅಲ್ಲಿಂದ ರಕ್ತನಾಳಗಳೊಳಗೆ ಡೆಪಾಸಿಷನ್ ಶುರು. ಸ್ನೇಹಿತರೆ ನೋಡಿ, ನಾನು ಆಗ್ಲೇನೆ ಹೇಳಿದೆ, ಮನುಷ್ಯನ ಸರ್ವ ಅಂಗಗಳು ಕೆಲಸ ಮಾಡಬೇಕು ಅಂದ್ರೆ ಸರ್ವ ಅಂಗಕ್ಕೂ ವೈರಿಂಗ್ ಆಗಿರುತ್ತೆ. ಆ ವೈರಿಂಗ್ ನ ಹೆಸರೇ ರಕ್ತನಾಳ. ಒಬ್ಬ ಮನುಷ್ಯನ ದೇಹದಲ್ಲಿ
1,20,000 ಕಿಲೋಮೀಟರ್ ರಕ್ತನಾಳ ಇದೆ ಸ್ನೇಹಿತರೆ ಮನುಷ್ಯನ ದೇಹದಲ್ಲಿ. ಯಾಕೆ ಅಂತಂದ್ರೆ ಅಲ್ಲಲ್ಲೇ ಇಷ್ಟಗ್ಲ ಕುಯ್ದ್ರೂ ಎಷ್ಟೋ ರಕ್ತನಾಳಗಳಿದಾವೆ. ಯಾಕೆ? ಈ ಭಾಗ ಆಕ್ಟಿವ್ ಆಗಿರ್ಬೇಕು, ಈ ಒಂದು ಕಣ್ಣು ಆಕ್ಟಿವ್ ಆಗಿರ್ಬೇಕು ಅಂದ್ರೆ 100 ರಕ್ತನಾಳಗಳಿರ್ತವೆ. ಆ ಪ್ರತಿಯೊಂದು ಭಾಗಕ್ಕೂ ಗಾಳಿ, ಆಹಾರ, ವೈಟಮಿನ್ಸ್ಗಳನ್ನ ಸಪ್ಲೈ ಮಾಡದೆ ರಕ್ತದ ಮುಖಾಂತರ ಈ ರಕ್ತನಾಳಗಳು. ರಕ್ತನಾಳ ಏನಾದ್ರೂ ಒಂದು ಸಲ ನಿಲ್ತು ಅಂತಂದ್ರೆ ಆ ಅಂಗ ಕೆಲಸ ಮಾಡೋದನ್ನ ನಿಲ್ಸತ್ತೆ. ಸ್ನೇಹಿತರೆ, ಇವತ್ತು ಭೂಮಿ ಮೇಲೆ ನೀವು ನೋಡಿರ್ಬೋದು, ಹಿಂದೆ ಡಾಕ್ಟರ್ ಅಂದ್ರೆ ಡಾಕ್ಟರ್ ಇರ್ತಿದ್ರು. ನಿಧಾನಕ್ಕೆ ಡಾಕ್ಟರ್ ಅಲ್ಲಿ ಬೈಫರ್ಕೇಶನ್ ಸ್ಟಾರ್ಟ್ ಆಯ್ತು. ಯಾವ ಡಾಕ್ಟರ್? ಕಾರ್ಡಿಯಾಲಜಿಸ್ಟ್ ಬೇರೆ, ನ್ಯೂರಾಲಜಿಸ್ಟ್ ಬೇರೆ, ಕಿಡ್ನಿ ನೋಡೋರು ಬೇರೆ, ಗ್ಯಾಸ್ಟ್ರಾಲಜಿಸ್ಟ್ ಬೇರೆ, ಸ್ಕಿನ್ ಡಾಕ್ಟರ್ ಬೇರೆ, ಕಣ್ ಡಾಕ್ಟರ್ ಬೇರೆ, ಕಿವಿ ಡಾಕ್ಟರ್ ಬೇರೆ, ಹಲ್ ಡಾಕ್ಟರ್ ಬೇರೆ. ಯಪ್ಪ ಈಗ ಬಂದರೆ ಡಾಕ್ಟರ್ಗಳು ನೀವು ಕೇಳ್ಕೋಬೇಕು. ಅಂದ್ರೆ ಡಾಕ್ಟರ್ ಅಂದ್ರೆ ನಾವು ಕೇಳಬೇಕು, ಯಾವ್ದಕ್ ಡಾಕ್ಟರ್ ನೀವು ಅಂತ. ಅಂದ್ರೆ ಮನುಷ್ಯನ ದೇಹದಲ್ಲಿ ಆ ಪ್ರಮಾಣದ ಬ್ಲಾಕೇಜ್ ಜಾಸ್ತಿ ಆಯ್ತಾ ಹೋಯ್ತು. ಬಡವ್ರು ಬಗ್ರು ಸ್ನೇಹಿತರೆ, ಒಂದು ಪುಟಾಣಿ ರಕ್ತನಾಳದಲ್ಲಿ, ಯಾಕೆಂದ್ರೆ ನಮ್ಮ ರಕ್ತನಾಳದಲ್ಲಿ ಒಂದೊಂದು ಡಬ್ಳದ ಗಾತ್ರದಲ್ಲಿದ್ರೆ ಇನ್ನೊಂದೊಂದು ಸಣ್ಣ ಸೂಜಿ ಗಾತ್ರದಲ್ಲಿ ಇರ್ತದೆ. ಅಲ್ಲಿ ಒಂದು ಸಣ್ಣ ಕೊಬ್ಬು ಕೂದ್ರು ಸಾಕು ಸ್ನೇಹಿತರೆ, 2 ಲಕ್ಷ 3 ಲಕ್ಷ ಚೆಕ್ ಮಾಡ್ಬೇಕು. ಕೆಲವ್ರು ಹೇಳ್ತಿರ್ತಾರೆ ನೋಡಿ, ನಾನು ಆ ಡಾಕ್ಟರ್ ತಕ್ಕ ಹೋದೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ, ಈ ಡಾಕ್ಟರ್ ತಕ್ಕ ಹೋದೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ, ನಾನು ಅಡ್ಡಾಡ್ತಾನೆ ಇದೀನಿ ಗುರು, ಏನು ಅಂತ ಗೊತ್ತಾಗ್ತಾನೆ ಇಲ್ಲ. ಯಾಕೆ ಅಂದ್ರೆ ನೀನ್ ಬರೀ ಅಡ್ಡಾಡು, ಮುಂದಕ್ಕೆ ನಿನಗೇನು ಗೊತ್ತಾಗ. ಕಾರಣ ಸ್ನೇಹಿತರೆ, ಕೆಟ್ಟ ಕೊಬ್ಬು. ಸ್ನೇಹಿತರೆ, ಇವತ್ತು ರೋಗ ನಿರೋಧಕ ಶಕ್ತಿ ನಮ್ಮನ್ನ ಒಂದ್ ಕಡೆಯಿಂದ ಸಾಯಿಸ್ತಾ ಇದ್ರೆ, ಈ ಕೆಟ್ಟ ಕೊಬ್ಬು ಇನ್ನೊಂದ್ ಕಡೆಯಿಂದ ಸಾಯಿಸ್ತಾ ಇದೆ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ಈ ಕೆಟ್ಟ ಕೊಬ್ಬಿನ ಪ್ರಮಾಣ ಇವತ್ತು ಮಕ್ಕಳಲ್ಲಿ ಮಿತಿ ಮೀರ್ತಾ ಇದೆ. ಮಕ್ಕಳಲ್ಲಿ ಮಿತಿ ಮೀರಿದ್ರೆ ಏನಾಗ್ತವೆ ಮಕ್ಕಳು? ಆರ್ಟಿಫಿಷಿಯಲ್ ಮಕ್ಕಳು. ಸರ್, ಇದು ಪ್ರಾಬ್ಲಮ್ ಗೊತ್ತಿರದೆ ಬಿಡಿ ಸರ್, ನೀವು ಮಾತಾಡ್ತೀರಿ, ನಮಗ್ ತಿಳಿಸ್ತಾ ಇದ್ದೀರಿ, ಇದು ಪ್ರಾಬ್ಲಮ್ ಗೊತ್ತಿರದೆ. ಪರಿಹಾರ ಏನಾದ್ರು ಇದೆಯಾ? ಇದಕ್ಕೇನಾದ್ರೂ ಪರಿಹಾರ ಇದೆಯಾ ಸರ್? ಏನಾದ್ರೂ ನಮ್ಮ ದೇಹದಲ್ಲಿ ಈ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಸಿಕ್ಕಿ ಈ ರಕ್ತನಾಳಗಳು ಶುದ್ಧವಾಗ್ತಕ್ಕಂಥದ್ದೇನಾದ್ರು ಒಂದಿದ್ರೆ ಸ್ನೇಹಿತರೆ, ಅದು ಭಗವಂತ ನಮಗ್ ಕೊಟ್ಟಿರ್ತಕ್ಕಂತಹ ಲಕ್ಷಾಂತರ ವರ್ಷದಿಂದ ಇರತಕ್ಕಂತಹ ಒಂದು ಕೋಕೋನಟ್, ಒಂದು ತೆಂಗಿನಕಾಯಿಯ ಮರದಿಂದ ತಯಾರಿಸ್ತಕ್ಕಂತಹ ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಅಂತಕ್ಕಂಥ ಒಂದು ಅಮೃತದಿಂದ ಸಾಧ್ಯ. ಸ್ನೇಹಿತರೆ, ನಿಮಗೆಲ್ಲ ಈಗ ಖುಷಿ ಆಗ್ತಿದೆ, ಆಶ್ಚರ್ಯ ಆಗ್ತಿದೆ. ಸರ್, ವರ್ಜಿನ್ ಕೋಕೋನಟ್ ಆಯಿಲ್? ಎಸ್ ಸ್ನೇಹಿತರೆ, ಬನ್ನಿ ಈ ವರ್ಜಿನ್ ಏನು ನಾನ್ ವರ್ಜಿನ್ ಏನು ಆಮೇಲೆ ಮಾತಾಡೋಣ. ಮೊದಲು ಇದು ರೋಗ ನಿರೋಧಕ ಶಕ್ತಿಗೆ ಹೆಂಗ್ ಕೆಲಸ ಮಾಡುತ್ತೆ ಸ್ನೇಹಿತರೆ. ಈ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ಒಂದು ಅಂಶ ಇದೆ, ಅದರ ಹೆಸರು ಸೋಡಿಯಂ ಮಾನೋಲಾರಿಕ್ ಆಸಿಡ್. ಇದು ಯಾವಾಗ ನಮ್ಮ ಸಲೈವದಲ್ಲಿ ಈ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಅನ್ನುವ ಅಂಶ ಏನಿದೆ, ಇದು ತಾಯಿ ಹಾಲಲ್ಲಿರುತ್ತೆ. ಒಂದು ಮಗು ಹೊಟ್ಟೆ ಒಳಗೆ ಬೆಚ್ಚು ಕೂತಿರುತ್ತೆ ಸ್ನೇಹಿತರೆ. ಆ ಮಗು ಪ್ರಪಂಚಕ್ಕೆ ಬಂದಾಗ ಅಳುತ್ತೆ, ಕೀರಾಡುತ್ತೆ, ಕಿರ್ಚುತ್ತೆ, ಯಾಕೆಂದ್ರೆ ಅಲ್ಲಿ ಅಮ್ಮನ ಹೊಟ್ಟೆ ಒಳಗೆ ಬೆಚ್ಚಗಿರುತ್ತೆ. ಆ ಬಂದಂತ ಸಂದರ್ಭದಲ್ಲಿ ಆ ಮಗುಗೆ ಯಾವ ಆಹಾರನೂ ಕೊಡಕ್ಕಾಗಲ್ಲ, ಕೊಟ್ರೆ ಮಗು ಸತ್ತೋಗುತ್ತೆ. ಯಾಕೆ? ಆ ಮಗುಗೆ ಆಹಾರನ ಅರಗಿಸೋ ಶಕ್ತಿನೇ ಇರಲ್ಲ. ಆ ಸಂದರ್ಭದಲ್ಲಿ ಇಡೀ ಪ್ರಪಂಚ ಅಲ್ಲ, ಇಡೀ ವಿಶ್ವನೇ ಹೇಳುತ್ತೆ ತಾಯಿ ಹಾಲನ್ನ ಮಾತ್ರ ಕುಡಿಸ್ಬೇಕು. ಯಾಕೆಂದ್ರೆ ತಾಯಿ ಹಾಲಲ್ಲಿ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಇರುತ್ತೆ. ಆ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಆ ಮಗುವಿನ ಚೊಲ್ಲಲ್ಲಿ ಬೆರೆತು ಅದು ಮಾನೋಲಾರಿನ್ ಆಗುತ್ತೆ. ಆ ಮಾನೋಲಾರಿನ್ ಆ ಮಗುಗೆ ಶಕ್ತಿ ಕೊಡೋದ್ರ ಜೊತೆಗೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನ ಮಿನಿಟ್ಗೆ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅಂದ್ರೆ ಆ ಮಗು ಬದುಕಬೇಕು. ಇಷ್ಟೊಂದು ವೈರಸ್ ಇದಾವೆ, ಇಷ್ಟೊಂದು ಗಲೀಜಿದೆ, ಇಷ್ಟೊಂದು ವಿಚಿತ್ರವಾಗಿರೋ ಪೊಲ್ಯೂಷನ್ ಇರೋ ಈ ಪ್ರಪಂಚದಲ್ಲಿ, ಯಾಕೆ ಹೊಟ್ಟೆ ಒಳಗೆ ಅದಕ್ಕೆ ಯಾವ ವಾಯು ಮಾಲಿನ್ಯನೂ ಗೊತ್ತಿಲ್ಲ, ಯಾವ ಶಬ್ದ ಮಾಲಿನ್ಯ, ಬೆಚ್ಚಗಿತ್ತು, ಪ್ರಪಂಚಕ್ಕೆ ಬಂತು. ಇದಕ್ಕೆ ದೈವ ಸೃಷ್ಟಿ ಮಾಡಿರೋದು. ಆದ್ರೆ ಆ ತಾಯಿ ಹಾಲು 1 ವರ್ಷ ಸಿಗುತ್ತೆ ಸ್ನೇಹಿತರೆ. ಇಂದಿನ ಕಾಲಕ್ಕೆ ಆ ತಾಯಿ ಹಾಲು ಸಫಿಶಿಯಂಟ್ ಆಗಿತ್ತು. ಯಾಕೆ? ಪ್ರಪಂಚ ಕೆಟ್ಟಿರ್ಲಿಲ್ಲ, ಇಷ್ಟೊಂದು ವಿಷ ಮನುಷ್ಯನ್ ಪ್ರವೇಶಿಸ್ತಿರ್ಲಿಲ್ಲ, ಇಷ್ಟೊಂದು ವೆಹಿಕಲ್ ಇರ್ಲಿಲ್ಲ, ನೀರ್ ಪೊಲ್ಯೂಟ್ ಆಗಿರ್ಲಿಲ್ಲ. ಮಳೆ ನೀರು ಭೂಮಿ ಮೇಲೆ ಬಿತ್ತ ಅಮೃತ. ಈಗ ಮಳೆ ನೀರು ಬೀಳ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಮಿಕ್ಸ್ ಆಗಿ ಬರುತ್ತೆ. ಯಾಕೆಂದ್ರೆ ನಾವು ಉರಿಸ್ತಾ ಇರೋ ಈ ಬೈಕು ಕೆಮಿಕಲ್ಗಳು ಎಲ್ಲ ಬೆರೆತಿರ್ತಾವ ಗಾಳಿಲಿ. ಮಳೆ ನೀರೇ ಮಾಲಿನ್ಯ. ಇವತ್ತು ಪೊಲ್ಯೂಷನ್. ಹಿಂದಿನ ಕಾಲದಲ್ಲಿ ಆ ತಾಯಿ ಹಾಲೇ ಸಾಕಾಗಿತ್ತು, ಮಗುಗೆ ನಡೀತಾ ಇತ್ತು. ಆದ್ರೆ ಈಗ ತಾಯಿ ಹಾಲನ್ನ ಕುಡಿದು, ತಾಯಿ ಹಾಲು ಪೊಲ್ಯೂಷನ್ ಇದೆ,
ಅದ್ರಲ್ಲಿ ಅದನ್ನ ಕುಡಿದು ಅರ್ಗಿಸ್ಕೊಂಡು ಮುಂದಕ್ಕೆ ಹೋಗೋದ್ರೊಳಗೆ ಪ್ರಾಬ್ಲಮ್. ಸ್ನೇಹಿತರೆ, ಆ ತಾಯಿ ಹಾಲಿನ ನಂತರ ಏನು? ಯಾಕೆಂದ್ರೆ ಪ್ರಕೃತಿ ತಾಯಿಗೆ ಹಾಲು ಬರೋಕ್ಕೆ 1 ವರ್ಷ ಅಥವಾ 2 ವರ್ಷ ಅವಕಾಶ, ಅದ್ರ ಮೇಲೆ ಕುಡಿಯಕ್ಕೂ ಆಗಲ್ಲ, ಅದು ಬರೋದೂ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಸ್ನೇಹಿತರೆ? ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಕೊಟ್ಟಿರೋ ಒಂದು ವರದಾನನೇ ಈ ವರ್ಜಿನ್ ಕೊಕೊನಟ್ ಆಯಿಲ್. ಸ್ನೇಹಿತರೆ, ಎಷ್ಟು ರೋಮಾಂಚನ ಆಗುತ್ತೆ ಇದ್ರ ಬಗ್ಗೆ ಮಾತಾಡಕ್ಕೆ ಅಂತಂದ್ರೆ. 53% ಇರುತ್ತೆ ಸ್ನೇಹಿತರೆ. 1 ಲೀಟರ್ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ 530 ಗ್ರಾಮ್ ವರ್ಜಿನ್ ಕೊಕೊನಟ್ ಆಯಿಲ್ ಇರುತ್ತೆ ಸ್ನೇಹಿತರೆ. ಅದರಿಂದ ಏನಾಗುತ್ತೆ? ನಿಮ್ಮ ರೋಗ ನಿರೋಧಕ ಶಕ್ತಿ ನಾವು ಕೊನೆಗೆ ಬದುಕೋವರೆಗೂ ನಮಗೆ ಸಿಗ್ತಾ ಹೋಗುತ್ತೆ. 10 ನಿಮಿಷದಲ್ಲಿ ನಿಮ್ಮ ದೇಹದಲ್ಲಿ ಬೆರೆತು ನಿಮ್ಮ ದೇಹಕ್ಕೆ ಇನ್ಸ್ಟಂಟ್ ಎನರ್ಜಿಯನ್ನ ಕೊಡೋದ್ರ ಜೊತೆಗೆ ಎಷ್ಟು ಶಕ್ತಿಯನ್ನ ಕೊಡುತ್ತೆ ಅಂದ್ರೆ ಸ್ನೇಹಿತರೆ, ನೀವು ಇಮೇಜ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಕನ್ಫ್ಯೂಷನ್ ಹೋಗ್ತೀರಿ, ಅಂತ ಶಕ್ತಿ ಸಿಗುತ್ತೆ. ಜೊತೆಗೆ ಸ್ನೇಹಿತರೆ, ಈ ವರ್ಜಿನ್ ಕೊಕೊನಟ್ ಆಯಿಲ್ ಅಷ್ಟಕ್ಕೆ ಸೀಮಿತವಾಗಿದ್ರೆ ನಾನು ಹೋಗ್ತಿರ್ಲಿಲ್ಲ. ಇದೊಂದು ಅದ್ಭುತ. ಯಾಕೆ ಅಂತಂದ್ರೆ ಇದರ ತುಂಬಾ HDL ತುಂಬಿದೆ. ಆಗ್ಲೇ ಕೆಟ್ಟ ಕೊಬ್ಬು ಬಗ್ಗೆ ಮಾತಾಡದೆ ಅಲ್ವಾ ನಾನು? ಕೆಟ್ಟ ಕೊಬ್ಬು 1,20,000 ಕಿಲೋಮೀಟರ್ ಇರುವ ಈ ದೇಹದ ರಕ್ತನಾಳಗಳು ಏನಾದ್ರೂ ಬ್ಲಾಕ್ ಆದ್ರೆ ಶುದ್ಧಿ ಮಾಡಕ್ಕೆ ಯಾವುದೇ ಸೋಪನ್ನ, ಯಾವುದೇ ಆಸಿಡ್ನ, ಯಾವುದನ್ನು ನಾವು ಬಳಸಕ್ ಸಾಧ್ಯ ಇಲ್ಲ ಸ್ನೇಹಿತರೆ. ಅದನ್ನ ಶುದ್ಧಿ ಮಾಡಕ್ಕೆ ನಮಗೆ ಒಳ್ಳೆ ಕೊಬ್ಬು ಬೇಕು, ಅದು HDL. ಸ್ನೇಹಿತರೆ, ಒಂದು ಕಡೆ ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದ್ರ ಜೊತೆಗೆ ಇದು ಒಂದು ಪರಿಪೂರ್ಣವಾದ HDL. ದೇಹಕ್ಕೋಯ್ತಾ ಇಡೀ ನಿಮ್ಮ ರಕ್ತನಾಳನ ಶುದ್ಧಿ ಮಟ್ಟಿಗೆ ಅದನ್ನ ಶುದ್ಧಿ ಮಾಡತ್ತೆ ಅಂತಂದ್ರೆ ಸ್ನೇಹಿತರೆ, ಲೈಫ್ ನಿಮ್ಮ ರಕ್ತನಾಳಗಳು ಪಳ 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 ಹೊಳಿಬೇಕು ಸ್ನೇಹಿತರೆ. ನಿಮಗೆ ಗೊತ್ತಿರ್ಲಿ, ಇವತ್ತು ಏನೇನು ಸೋಪ್ಗಳಿದಾವೆ, ಸಂತೂರ್, ಮೆಡಿಮಿಕ್ಸ್, ಚಂದ್ರಿಕಾ, ಈ ಎಲ್ಲಾ ಸೋಪ್ ಕಂಪನಿಗಳು ಬಳಸುವ ಎಣ್ಣೆ ನಮ್ಮ ತಿಪ್ಟೂರು ಅರಸೀಕೆರೆಯಲ್ಲಿ ಉತ್ಪತ್ತಿ ಆಗುತ್ತೆ. ಅದು ವೇಸ್ಟ್ ಕೌಟಿಂದ ತಯಾರಿಸ್ತಾರೆ ಸ್ನೇಹಿತರೆ. ಎಣ್ಣೆನ 90 ರಿಂದ 95 ರೂಪಾಯಿ ಇವತ್ತು ಲೀಟರ್ ನಡೀತಾ ಇದೆ. ವೇಸ್ಟ್. ನಮ್ಮಲ್ಲಿ ಕೊಬ್ಬರಿ ಕೊಳ್ತೋದಾಗ ಅದನ್ನ ಕೌಟ್ ಅಂತ ಆಗುತ್ತೆ. ಆ ಕೌಟಲ್ಲೂ ಕೂಡ ಎಣ್ಣೆ ಇರುತ್ತೆ. ಅದರಿಂದ ತಯಾರಿಸುವ ಸಾಬೂನುಗಳಿಂದ ನಾವು ಕೈಯಿನ ಜಿಡ್ಡನ್ನ ತೊಳಿತೀವಿ. ತಲೆಗೆ ಹೋಗ್ತಾ ಇದೆಯಾ ನಿಮ್ಗೆಲ್ಲರಿಗೂ? ಇದು ವರ್ಜಿನ್ ಆಯಿಲ್ ಇಂದ. ಯಾಕೆಂದ್ರೆ ಆ ಎಣ್ಣೆ ಏನಾದ್ರು ತಿನ್ನೋದ್ರೆ ಅದು ವಾಸನೆನೂ ಕುಡಿಯಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿರುತ್ತೆ. ಅದು ಸೋಪ್ ಮಾಡಕ್ ಸೂಟಬಲ್, ಸೋಪ್ ಮಾಡ್ತಾರೆ ಅದರಲ್ಲಿ. ಇದು ನೀವು ಅಷ್ಟು ಪರಿಪೂರ್ಣವಾಗಿ ನಿಮ್ಮ ದೇಹದ ಒಳಗೆ ತೊಳೆಯುತ್ತೆ ಸ್ನೇಹಿತರೆ. ನಿಮ್ಮ ದೇಹದಲ್ಲಿ ರಕ್ತನಾಳ ಶುದ್ಧಿ ಆದ್ವಾ, ನಿಮಗೆ ಗೊತ್ತಿರುವ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಹೇಳ್ತಾ ಇದೀನಿ, ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ನ. ನಿಮಗೆ ಗೊತ್ತಿರುವ ಕಾಯಿಲೆಗಳು, ಗೊತ್ತಿರದ ಕಾಯಿಲೆಗಳು, ಮುಂದೆ ಬರುವ ಕಾಯಿಲೆಗಳು, ಮುಂದೆ ಬರ್ಲಿಕ್ಕೆ ಪ್ರಿಪೇರ್ ಆಗ್ತಿರುವ ಕಾಯಿಲೆಗಳೆಲ್ಲವೂ ಕ್ಲಿಯರ್ ಆಗೋದ್ರಿಂದ ನನಗೆ ಈ ಬಿಸ್ನೆಸ್ ನ ಮಾಡ್ಲಿಕ್ಕೆ, ಈ ವಸ್ತುನ ನಿಮ್ಮ ಹತ್ರ ತಲುಪಿಸ್ಲಿಕ್ಕೆ ಐ ಫೀಲ್ ಸ್ನೇಹಿತರೆ. ಸ್ಟಿಲ್ ಐ ಆಮ್ ಇನ್ ದ ವರ್ಕ್. ನನ್ನ ಮನೇಲಿಲ್ಲ, ಇವತ್ತು ನನ್ನ ಮನೆಯಿಂದ ಮೀಟಿಂಗ್ ಮಾಡ್ತಾ ಇಲ್ಲ. ಯಾವುದೋ ಒಂದು ಮಿಷಿನರೀಸ್ ನ ನೋಡೋಕ್ಕೋಸ್ಕರ ನಾವು ಆಚೆ ಬಂದಿದ್ದೀನಿ. ಬಂದು ಬೆಳಿಗ್ಗೆಯಿಂದ ಸುಸ್ತಾಗಿದ್ದೀನಿ. ಡ್ರೈವಿಂಗ್ ಒಂದು 600 ಕಿಲೋಮೀಟರ್ ಡ್ರೈವಿಂಗ್ ಮಾಡಿದ್ದೀನಿ, ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡಿದ್ದೀನಿ, ಮಿಷಿನ್ ಫಿಟ್ ಮಾಡಿದ್ದೀನಿ, ನಾನೇ ಎಲ್ಲ ಮಾಡಿದ್ದೀನಿ. ಈಗ 5 ನಿಮಿಷದ ಮುಂಚೆ ವೀರೇಶ್ ನನಗೆ ಫೋನ್ ಮಾಡಿ, ಸರ್ ಎಲ್ಲಿದ್ದೀರಾ? ನಾನು ಬರ್ತೀನಿ, ಮುಖ ತಗೊಂತೀನಿ, 5 ನಿಮಿಷ ಟೈಮ್ ಕೊಡು. ಯಾಕೆ ಅಂತಂದ್ರೆ ದುಡ್ಡಿಗೋಸ್ಕರ ಅಲ್ಲ ಸ್ನೇಹಿತರೆ, ಈ ಕೆಲಸದಿಂದ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಇಂಥ ಅಮೃತ. ಇನ್ನೋಸೆಂಟ್ ಜನ ಸ್ನೇಹಿತರೆ, ಯಾರೋ ಒಬ್ರು ಬೇಕು ಅಂತ ಮಾಡ್ತಾರೆ. ಬಟ್ ಇವತ್ತು ನೀವೆಲ್ಲ ಮುಗ್ಧರಿಗೆ ಗೊತ್ತಿಲ್ದಲೆ ಇವತ್ತು ವಿಷ ಉಣಿಸ್ತಾ ಇದಾರಲ್ಲ, ಅಂತದ್ರ ವಿರುದ್ಧ ನಮ್ಮ ಈ ಹೋರಾಟ ಪ್ರತಿಫಲವಾಗಿದೆ. ಈಗ ನಿಮ್ಗಳಿಗೆ ಡೌಟ್ ಸ್ಟಾರ್ಟ್ ಆಗುತ್ತೆ, ಗುರು ಸರ್ ಇದು ಏನು ವರ್ಜಿನ್? ವಾಟ್ ಈಸ್ ದ ಮೀನಿಂಗ್ ಆಫ್ ವರ್ಜಿನ್? ಬನ್ನಿ ಸ್ನೇಹಿತರೆ, ವರ್ಜಿನ್ ಅಂತಕ್ಕಂಥ ಪದ ವಿರೂಪಗೊಳಿಸದ ತೆಂಗಿನ ಎಣ್ಣೆ. ವಿರೂಪಗೊಳಿಸದ ತೆಂಗಿನ ಎಣ್ಣೆ. ಇನ್ನೊಂದ್ಸರಿ ನೆನಪಿಸ್ಕೊಳ್ಳಿ, ಎಲ್ಲ ವಿರೂಪಗೊಳಿಸದ. ಸರ್ ಹಂಗಾದ್ರೆ ಮಾರ್ಕೆಟ್ ಅಲ್ಲಿ ಸಿಗೋ ಕೊಬ್ಬರಿ ಎಣ್ಣೆ ವಿರೂಪಗೊಂಡಿರುತ್ತಾ? ತುಂಬಾ ಕೆಟ್ಟೋಗಿರುತ್ತೆ ಸ್ನೇಹಿತರೆ. ಎಕ್ಸಾಂಪಲ್ ಪ್ಯಾರಾಶೂಟ್. ನೀವು ಪ್ಯಾರಾಶೂಟ್ ನ ಕೊಬ್ಬರಿ ಎಣ್ಣೆ ಅಂತ ಅವ್ರು ಕ್ಲೇಮೇ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅದಂತ ವರ್ಸ್ಟ್ ರೀತಿ ಪ್ರೋಸೆಸ್ ಮಾಡ್ತಾರೆ. ಸರ್ ಮತ್ತೆ ಬೇರೆ ಕೊಬ್ಬರಿ ಎಣ್ಣೆ ಗಾಣದಲ್ಲಿ, ಬನ್ನಿ ಸ್ನೇಹಿತರೆ, ಬೇರೆ ಕೊಬ್ಬರಿ ಎಣ್ಣೆಗಳು ಕೊಬ್ಬರಿಯಿಂದ ತಯಾರಿಸ್ತಾರೆ. ಕೊಬ್ಬರಿ ಸರ್ ಕೆಟ್ಟದಂತಲ್ಲ, ಬಟ್ ತೆಂಗಿನಕಾಯಿಯಷ್ಟು ಒಳ್ಳೇದು. ನೋಡಿ ಸ್ನೇಹಿತರೆ, ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಬದನೆಕಾಯಿನ ನೀವು
ಪೂರ್ತಿ ಒಣಗಿದ್ಮೇಲೆ ತಿನ್ನಕ್ಕಾಗತ್ತಾ? ಇಲ್ಲ. ಹಸಿನಲ್ಲಿ ತಿಂದ್ರೆ ಮಾತ್ರ ಅದ್ರ ಪೋಷಕಾಂಶ ಇರುತ್ತೆ. ಟೊಮಟೊ ಹಣ್ಣ ಒಣಗಿದ್ ತಿನ್ನಕ್ಕಾಗತ್ತಾ? ಇಲ್ಲ. ಅದೇ ತರ ಸ್ನೇಹಿತರೆ, ಹೆಸರು ಕಾಳು ಒಳ್ಳೇದೇ, ಆದ್ರೆ ಮೊಳಕೆ ಬಂದ ಹೆಸರು ಕಾಳು ತುಂಬಾ ಒಳ್ಳೇದು. ಯಾಕೆಂದ್ರೆ ಮೊಳಕೆ ಬಂದಾಗ ಅದರಲ್ಲಿ ಜೀವಸತ್ವಗಳು ಅಡಗಿರ್ತವೆ. ಅದೇ ತರ ಸ್ನೇಹಿತರೆ, ನೀವಿವತ್ತು ನೀವಿವತ್ತು ಈ ಒಂದು ಕೊಬ್ಬರಿ ಎಣ್ಣೆ ಏನಿದೆ ಅದು ಸತ್ತೋಗ್ಬಿಟ್ಟಿರುತ್ತೆ ಸ್ನೇಹಿತರೆ. ಅದರಲ್ಲಿ ಜೀವಸತ್ವಗಳು ಇರಲ್ಲ. ಇವತ್ತು ತೆಂಗಿನ ಸಸಿ ಬೇಕು ಅಂತಂದ್ರೆ ನಾವು ಕೊಬ್ಬರಿ ನಡ್ತೀವೋ ಕಾಯಿ ನಡ್ತೀವೋ? ತೆಂಗಿನಕಾಯಿ ಹಾಕ್ತೀವಿ. ಯಾಕೆ? ಕೊಬ್ಬರಿ ಹಾಕಿದ್ರೆ ಗಿಡ ಹುಟ್ಟಲ್ಲ. ಅಂತಹ ಹಸಿ ತೆಂಗಿನಕಾಯಿಯಿಂದ ಶೀಘ್ರವಾಗಿ ಸ್ಟೈನ್ಲೆಸ್ ಸ್ಟೀಲ್ ಉಪಕರಣಗಳನ್ನ ಉಪಯೋಗಿಸಿ ತಯಾರಿಸುವ ಎಣ್ಣೆನ ವರ್ಜಿನ್ ಕೊಕೊನಟ್ ಆಯಿಲ್. ಸ್ನೇಹಿತರೆ, ಈ ವರ್ಜಿನ್ ಕೊಕೊನಟ್ ಆಯಿಲ್ ಅಲ್ಲಿ ಒಂದು ವಿಶೇಷತೆ ಏನು? ನಾವಿದ್ನ ರಾ ಕನ್ಸ್ಯೂಮ್ ಮಾಡ್ತೀವಿ ದೇಹದೊಳಗೆ. ಸರ್, ಇಷ್ಟೊಂದು ಹೈಜಿನಿಕ್ ಬೇಕಾ? ಬೇಕು. ನಾವು ಇಷ್ಟು ಹೈಜಿನಿಕ್ ಕೊಟ್ಟು ಕೂಡ ಕೆಲವರಿಗೆ ಲೂಸ್ ಮೋಷನ್ ಆಗುತ್ತೆ. ಅದು ಅವ್ರ ದೇಹದಲ್ಲಿರೋ ವಿಷ ಹೋಗ್ತಿರುತ್ತೆ ಬೇರೆದಲ್ಲ. ಬಟ್ ಬೇರೆ ಎಣ್ಣೆಗಳು ಕೊಟ್ಟಾಗ ಅದು ಶಾಶ್ವತವಾಗಿ ಅವರಿಗೆ ಮುಟ್ಟಲ್ಲ. ಯಾಕೆ? ಈ ಕೊಬ್ಬರಿ ಎಣ್ಣೆನ ತೆಗಿಬೇಕಾದ್ರೆ ಗಾಣದಲ್ಲಿ ಅದು ಹಿಡಿಯಲ್ಲ ಸ್ನೇಹಿತರೆ. ಆ ಸಂದರ್ಭದಲ್ಲಿ ಅವರು ಬೆಲ್ಲ, ನೀರು, ಉಪ್ಪು ಜೊತೆ ಹಾಕಿ ಅಂಟನ್ನ ಬರೆಸ್ತಾರೆ. ಅಂಟು ಬರ್ಸೋದು ಅಂತ, ಅದನ್ನ ಹಿಡಿತಾ ಬರೋದು. ಸ್ನೇಹಿತರೆ, ನೀರ್ ಹಾಕಿದ್ರು, ಬೆಲ್ಲ ಹಾಕಿದ್ರು, ಉಪ್ಪು ಹಾಕಿದ್ರು ಅಂದ್ರೆ ವರ್ಜಿನ್ ಹೋಯ್ತಂತ. ವಿರೂಪಗೊಳಿಸಿದ್ರು, ಅದಕ್ಕೆ ಏನೋ ಒಂದು ಆಡ್ ಮಾಡೋದು. ಅದಕ್ಕೆ ಅವರು ಹೀಟ್ ಆಗುತ್ತೀರಿ, ನೀರೆಲ್ಲ ಆಚೆ ಹೋಗ್ತಾರೆ. ಅವೆಲ್ಲ ಕುರುಡು ಲೆಕ್ಕಾಚಾರ ಸ್ನೇಹಿತರೆ. ಅದಲ್ಲ. ಏನನ್ನೂ ಹಾಕದೆ ತೆಗೆಯುವ ಎಣ್ಣೆನ ವರ್ಜಿನ್ ಆಯಿಲ್ ಅಂತ ಸ್ನೇಹಿತರೆ. ಅಂತ ಎಣ್ಣೆನ ನಾವು ಉತ್ಪಾದಿಸ್ತಾ ಇದ್ದೀವಿ. ನಿಮ್ಗಳಿಗೆ ಅದನ್ನ ತಲುಪ್ಸಕ್ಕೆ ಬಹಳ ಹೆಮ್ಮೆ ಪಡ್ತೀವಿ, ಬಹಳ ಹೆಮ್ಮೆ ಪಡ್ತೀವಿ ಸ್ನೇಹಿತರೆ. ಈಗ ನಾವು ಇನ್ನೊಂದು ಸ್ವಲ್ಪ ವಿಚಾರಗಳನ್ನ ಆಡ್ ಮಾಡ್ಕೊಂಡು ತಿಳ್ಕೊಂಡು, ಏನು ಗುರು ಸರ್, ಈ ಎಣ್ಣೆ ಬಗ್ಗೆ ನೀವು ಇಷ್ಟೊಂದು ಕ್ಲಾಸ್ ತಗೊಳ್ಳೋ ಅವಶ್ಯಕತೆ ಇದೆಯಾ? ಖಂಡಿತ ಇದೆ. ಯಾಕೆ? ನೋಡಿ, ನಾನು ನಿಮಗೊಂದು ಪಿರಮಿಡ್ ಬರೀತೀನಿ. ಇದೊಂದು ಪಿರಮಿಡ್ ಅರ್ಥ ಮಾಡ್ಕೊಳ್ಳಿ. ಎಣ್ಣೆ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ತಮಗೆಲ್ಲ ಕಾಣ್ತಾ ಇದೆ ಸ್ಕ್ರೀನ್ ಶೇರ್ ಮಾಡಿರೋದು. ನೋಡಿ ಸ್ನೇಹಿತರೆ, ಒಬ್ಬ ಮನುಷ್ಯನ ಆಹಾರದ ಪಿರಮಿಡ್ ಈ ತರ ಇರುತ್ತೆ. ಈ ಆಹಾರದ ಪಿರಮಿಡ್ ಅಲ್ಲಿ ನಾವು 3 ಭಾಗಗಳನ್ನ ಗಮನಿಸ್ಕೋಬಹುದಾಗಿದೆ. ಈ 3 ಭಾಗಗಳನ್ನ ನಾವು ಗಮನಿಸ್ಕೊಂಡಾಗ ನೀವು ನೋಡಿ, ಈ ಕೆಳಗಡೆ ಭಾಗ ಏನಿದೆ ಇದು ಸುಮಾರು 60ರಿಂದ 70% ಇರುತ್ತೆ. ಎಷ್ಟಿರುತ್ತೆ? 60ರಿಂದ 70%. ಈ 60ರಿಂದ 70% ನಾವು ಕಾರ್ಬೋಹೈಡ್ರೇಟ್ಸ್ ನ ತಿಂತೀವಿ. ಅಕ್ಕಿ, ರಾಗಿ, ಗೋಧಿ, ಜೋಳ. ಸ್ನೇಹಿತರೆ, ಇನ್ನ 20ರಿಂದ 10% ದಾಲ್, ಬೇಳೆಗಳು, ಬೇಳೆಕಾಳುಗಳು ತಿಂತೀವಿ. ಒಂದು 10ರಿಂದ 15% ನಾವು ತರಕಾರಿ, ಹಣ್ಣು ಹಂಪಲುಗಳನ್ನ ತಿಂತೀವಿ. ಸ್ನೇಹಿತರೆ, ಇದನ್ನೆಲ್ಲದನ್ನೂ ತರಬೇಕಾದ್ರೆ ನಾವು ಬಹಳ ಕಣ್ಣಿಂದ ಮುತುವರ್ಜಿ ವಹಿಸಿ ಬಹಳ ಆಲೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಲಾಸ್ಟಿಗೆ ಇದನ್ನೆಲ್ಲ ಹಂಗೆ ತಿನ್ನಕ್ ಬರುತ್ತಾ? ಅಕ್ಕಿ ಹಂಗೆ ತಿನ್ನಕ್ ಬರುತ್ತಾ? ಇಲ್ಲ. ಅಕ್ಕಿನ ಬೇಯಿಸ್ಬೇಕು. ಬೇಯಿಸಿದ ಮೇಲೆ ಬೇಳೆನೂ ಹಂಗೆ ತಿನ್ನಕ್ ಬರುತ್ತಾ? ಆಗಲ್ಲ. ಅದನ್ನೂ ಬೇಯಿಸ್ಬೇಕು. ಅದ್ ಬೇಯಿಸ್ಕೊಂಡು ಹಂಗೆ ತಿನ್ನಕ್ಕಾಗತ್ತಾ? ತರಕಾರಿನೂ ಬೇಯಿಸ್ಬೇಕು. ಬೇಯಿಸಿದ ಮೇಲೆ ಲಾಸ್ಟಿಗೆ ಒಂದು ವಸ್ತುನ ಅದಕ್ಕೆ ಆಡ್ ಮಾಡ್ತೀವಿ. ಅದರ ಹೆಸರೇ ಸ್ನೇಹಿತರೆ ಆಯಿಲ್. ಈ ಪಿರಮಿಡ್ ಅಲ್ಲಿ ಟಾಪ್ ಅಲ್ಲಿರೋ ಪ್ರಾಡಕ್ಟ್ ಯಾವುದು? ಯಾಕೆ ಅಂತಂದ್ರೆ ಈ ಆಯಿಲ್ ಹಾಕಿದಾಗ ಮಾತ್ರ ಈ ಆಹಾರದಲ್ಲಿ ಶಕ್ತಿ ಜಾಸ್ತಿ ಆಗತ್ತೆ. ಆದ್ರೆ ಸ್ನೇಹಿತರೆ, ಇವತ್ತು ಯಾವ ಆಹಾರ ನಿಮಗೆ ಶಕ್ತಿ ಕೊಡಬೇಕಿತ್ತೋ ಆ ಶಕ್ತಿ ಬರೋದ್ನೆ ವಿಷ ಕೊಟ್ಟು ಸಂಪೂರ್ಣ ನಿಮ್ಮ ಆಹಾರದ ಪಿರಮಿಡ್ನೆ ವಿಷಮಯ ಮಾಡಾಕಿರೋದಕ್ಕೆ ಇವತ್ತು ರೋಗ ಇಷ್ಟೊಂದು ಬರ್ತಾ ಇದೆ. ಸ್ವಲ್ಪ ತಮ್ಗೆಲ್ಲರಿಗೂ ಮನವರಿಕೆ ಆಯ್ತಾ? ಮೇನ್ ಪಿರಮಿಡ್ನೆ ಕೆಡಿಸ್ಬಿಟ್ರೆ ಇಟ್ಸ್ ಈಸಿ ನಿಮ್ಮನ್ನ ರೋಗಿಗಳನ್ನಾಗಿ ಮಾಡಕ್ಕೆ, ನಿಮಗೆ ಸಮಸ್ಯೆಗಳನ್ನ ಜಾಸ್ತಿ ತಂದೊಡ್ಡಕ್ಕೆ. ಗುರು ಸರ್,
ಅದು ವಿಷ ಅಂತ ನೀವು ಹೇಗೆ ಹೇಳ್ತೀರಾ? ನಾವು ತಿಂತಿದ್ದದ್ದು ಸಂಪೂರ್ಣ ವಿಷ ಅಂತ ನೀವು ಹೇಗೆ ನನಗೆ ಹೇಳ್ತೀರಾ? ಬನ್ನಿ ಸ್ನೇಹಿತರೆ, ಇದು ಮೋಸ್ಟ್ ಇಂಟ್ರೆಸ್ಟಿಂಗ್, ಕೇಳೋಣ. ಮೊದಲನೇದಾಗಿ, ನಾವು ತಿಂತಕ್ಕಂಥ ಎಣ್ಣೆಗಳನ್ನ ಯಾವ ಮಹಾತ್ಮರು ಆ ರೇಟಿಗೆ ಕೊಡಕ್ಕಾಗಲ್ಲ. ಯಾವ ಮಹಾತ್ಮರು ಆ ರೇಟಿಗೆ? ಯಾಕೆ? ಸೂರ್ಯಕಾಂತಿ ಎಣ್ಣೆ ಅಂತಾರೆ, ಇವತ್ತು 100 ರೂಪಾಯಿ ಕೆಜಿ ಇದೆ ಸೂರ್ಯಕಾಂತಿ. 20% ಎಣ್ಣೆ ಬರುತ್ತೆ. 1 ಲೀಟರ್ ಎಣ್ಣೆ ತೆಗಿಯಕ್ಕೆ 5 ಕೆಜಿ ಸೂರ್ಯಕಾಂತಿ ಬೇಕು ಅಂದ್ರೆ 500 ರೂಪಾಯಿನ ಸೂರ್ಯಕಾಂತಿ ಬೇಕು. ಅವ್ರ ಕೂಲಿ ಗೀಲಿ ಎಲ್ಲ ಬಿಟ್ಬಿಡೋಣ. ಇವರು 90 ರೂಪಾಯಿಗೆ 80 ರೂಪಾಯಿಗೆ ಎಣ್ಣೆ ಕೊಡ್ತಾರೆ ಅಂತಂದ್ರೆ 500 ರೂಪಾಯಿಲಿ ಖರ್ಚಾದ ಎಣ್ಣೆಗೆ 80 ರೂಪಾಯಿ ಕೊಡ್ತಾರೆ ಅಂದಾಗ, ನನ್ನ ಪ್ರಕಾರ ನಮ್ಮ ನೋಟ್ದಲ್ಲಿರೋ ಗಾಂಧೀಜಿ ಅವ್ರನ್ನ ತಿಕ್ಸಿ ಇವ್ರ ಫೋಟೋನ ಯಾಕೆ ಹಾಕ್ಬಾರ್ದು ಅನ್ನೋದು ಒಂದು ಬೇಡಿಕೆ. ಯಾಕೆಂದ್ರೆ ಲಾಸ್ ಮಾಡ್ಕೊಂಡ್ ಕೊಡ್ತಾ ಇದಾರೆ. ಎಂತ ಪುಣ್ಯಾತುಮ್ರು ಎಲ್ಲಾರು ಈ ಕಾಲದಲ್ಲಿ ಸಿಗಕ್ ಸಾಧ್ಯವೇ? ಭೂಮಿ ಮೇಲೆ ಎಲ್ಲದೂ ಮ್ಯಾಥಮೆಟಿಕಲಿ ನಡೆದ್ರೆ, ಎಕ್ಸಾಂಪಲ್ ಟೊಮೆಟೊ ರೈತನ ಹತ್ರ 10 ರೂಪಾಯಿಗೆ ತಗೋತಾರೆ, ಮಧ್ಯವರ್ತಿಗಳು ಇನ್ನೊಂದು 10 ರೂಪಾಯಿ ತಿಂತಾರೆ, ಮಾರ್ಕೆಟಿಗೆ ಬಂದ್ರೆ ಅದು 20 ರೂಪಾಯಿ ಸಿಗುತ್ತೆ, ಲೆಕ್ಕ ಕರೆಕ್ಟ್ ಇದೆ. ಭತ್ತ ಇವತ್ತು 2000 ರೂಪಾಯಿ ಇದೆ ಕ್ವಿಂಟಾಲು, ಅಕ್ಕಿ 50 ರೂಪಾಯಿ ಇದೆ, ಲೆಕ್ಕ ಕರೆಕ್ಟ್ ಇದೆ. ಬ್ರಿಟಾನಿಯಾ ಬಿಸ್ಕೆಟ್ ಒಂದ್ 2 ರೂಪಾಯಿ ಗೋಧಿ ಖರ್ಚಾಗುತ್ತೆ, 10 ರೂಪಾಯಿಗೆ ಮಾರ್ತಾರೆ, ಲೆಕ್ಕ ಕರೆಕ್ಟ್ ಇದೆ. ಭೂಮಿ ಮೇಲಿರೋ 99 ವಸ್ತುಗಳ ಲೆಕ್ಕ ಕರೆಕ್ಟ್ ಇದೆ. ಐಫೋನು ಇದು ಎಲ್ಲ ಸೇರಿ ಒಂದು 50,000ಕ್ಕೆ ರೆಡಿ ಆಗುತ್ತೆ, ಟ್ಯಾಕ್ಸ್ ಎಲ್ಲ ಸೇರಿ 1.5 ಲಕ್ಷಕ್ಕೆ ಮಾರ್ತಿದ್ದಾರೆ, ಲೆಕ್ಕ ಸರಿ ಇದೆ. ನಮ್ಮ ದೇಶಕ್ಕೆ ಪೆಟ್ರೋಲ್ 30 ರೂಪಾಯಿಗೆ ಬರುತ್ತೆ, ಅದಕ್ಕೆ ಟ್ಯಾಕ್ಸ್ ಸೇರಿ ಅದನ್ನ 100 ರೂಪಾಯಿಗೆ ಮಾರ್ತಿದ್ದಾರೆ, ಲೆಕ್ಕ ಸರಿ ಇದೆ. ಆದರೆ ಭೂಮಿ ಮೇಲೆ ಲೆಕ್ಕಕ್ಕೆ ಸಿಗದೇ ಇರೋ ಒಂದು ವಸ್ತು ಯಾವ್ದಾದ್ರು ಇದೆ ಅಂದ್ರೆ ಅದು ಈ ರಿಫೈನ್ಡ್ ಆಯಿಲ್. ಯಾಕೆಂದ್ರೆ 500 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ಕೊಡ್ತಾರಲ್ಲ, ಇವ್ರೆಂತ ಪವಾಡ ಪುರುಷರು. ಇವತ್ತು ನಮ್ಮ ಮನೆಗಳಲ್ಲಿರೋ ಎಲ್ಲಾ ದೇವ್ರ ಫೋಟೋಗಳನ್ನೆಲ್ಲ ತೆಗೆದು ಸೈಡಿಗಿಟ್ಟು ನಾವು ರಿಫೈನ್ಡ್ ಆಯಿಲ್ ಸ್ವಾಮಿಯರ್ನ ನಾವು ಫೋಟೋ ಹಿಡ್ಕೊಂಡು ಪೂಜೆ ಮಾಡಿಬಿಟ್ರೆ ನಮಗೆಲ್ಲರಿಗೂ, ಯಾಕೆಂದ್ರೆ 500 ರೂಪಾಯಿ ಭೂಮಿ ಮೇಲೆ ಎಲ್ಲವಕ್ಕೂ ಒಂದ್ ಲೆಕ್ಕ, ಇವರಿಗೆ ಮಾತ್ರ ಒಂದ್ ಲೆಕ್ಕ. ಯಾರು ಒಬ್ರು ಕೇಳಿದಾರ ಸ್ನೇಹಿತರೆ? ಕೇಳಲ್ಲ. ಯಾಕೆ? ಬಡವನ್ ಜೀವ ಯಾರಿಗೂ ಇಂಪಾರ್ಟೆಂಟ್ ಇಲ್ಲ. ಎಲ್ಲರಿಗೂ ಅವ್ರವ್ರ ಪ್ರತಿಷ್ಠೆ, ಅವ್ರವ್ರ ಸ್ವಾರ್ಥ, ಅವ್ರವ್ರ ಗ್ರೇಟ್ನೆಸ್, ಅವ್ರವ್ರ ಇದಕ್ಕೋಸ್ಕರ ಬಡವರು, ನಮ್ಮ ಮನೆಯಲ್ಲಿರೋ ಪುಟಾಣಿ ಮಕ್ಳುಗಳು, ಹಲೋ ಕೇಳಿಸ್ಕೊಳ್ಳಿ, ಇವತ್ತು ನಮ್ಮ ಮಕ್ಳುಗಳು ನಮ್ಮ ಕಣ್ಣೆದ್ರಿಗೆ ಆರೋಗ್ಯವಾಗಿರ್ಬೇಕು, ನಮ್ಮ ಮಕ್ಳುಗಳು ನಮ್ಮ ಕಣ್ಣೆದ್ರಿಗೆ ಕೊರಗಬಾರ್ದು. ಬನ್ನಿ, ಇವತ್ತು ನೀವು ತಿಂತಾರೆ ಎಣ್ಣೆ ವಿಷ ಅನ್ನೋದಕ್ಕೆ 3 ಟೆಸ್ಟ್ ಹೇಳ್ತೀನಿ, ನಿಮ್ಮ ಮನೆಗಳಲ್ಲಿ ಮಾಡಿ ಸ್ನೇಹಿತರೆ. ನಿಮ್ಮ ಮನೆಗಳಲ್ಲಿ ಮೊದಲನೇದು, ನೀವು ತಿಂತಾರೆ ಎಣ್ಣೆ ವಿಷ ಅಂತ ಹೇಳಿ ಸ್ನೇಹಿತರೆ, ಯಾವುದೇ ಲಿಕ್ವಿಡ್ ನ ಕಾಯಿಸಿದ್ರೆ ಅದಕ್ಕೊಂದು ಬಾಯ್ಲಿಂಗ್ ಲೆವೆಲ್ ಆಗುತ್ತೆ. 100 ಡಿಗ್ರಿ ಕಾಯಿಸಿದ್ರೆ ನೀರ್ ಆವಿ ಆಗುತ್ತೆ. ಅದೇ ತರ ಸೂರ್ಯಕಾಂತಿ ಎಣ್ಣೆ 180 ಡಿಗ್ರಿಗೆ ಆವಿ ಆಗ್ಬೇಕು. ನೀವು 350 ಡಿಗ್ರಿ ಕಾಯಿಸಿರೋ ಆವಿ ಆಗಲ್ಲ, ಯಾಕೆಂದ್ರೆ ಅದು ಸೂರ್ಯಕಾಂತಿ ಎಣ್ಣೆ ಅಲ್ಲವೇ ಅಲ್ಲ. ವಿಜ್ಞಾನ ಹೇಳುತ್ತೆ ಸ್ನೇಹಿತರೆ, 150 ಡಿಗ್ರಿ ಮೇಲೆ ಯಾವ ಎಣ್ಣೆ ಕಾಯುತ್ತೋ ಆ ಎಣ್ಣೆನಲ್ಲಿ ನೀವು ಕರೆದ ಪದಾರ್ಥ ವಿಷಕ್ಕೆ ಸಮಾನ ಅಂತ ಹೇಳ್ತಾರೆ. ಸ್ನೇಹಿತರೆ, 150 ಡಿಗ್ರಿಗೆ ವಿಷ, 180 ಡಿಗ್ರಿಗೆ ಸ್ವಲ್ಪ ವಿಷ, ಇವು 300-400 ಡಿಗ್ರಿ ಕಾಯ್ತಾವಲ್ಲ 100% ವಿಷ. ಇವತ್ತೇನ್ ಭೂಮಿ ಮೇಲೆ ಕರೆದಿರೋ ವಸ್ತುಗಳನ್ನ ನೋಡ್ತಿದ್ದ ಅಂತ ಬಾಯಿ ನೀರು ಬರುತ್ತಲ್ವಾ, ಬೋಂಡ ಬಜ್ಜಿ ನೋಡ್ತಿದ್ದಂಗೆನೆ ಪರ್ಫೆಕ್ಟ್ ಸಂಪೂರ್ಣ ವಿಷ. ಸರ್ ಹಂಗಾರೆ ಕರ್ದಿರೋ ತಿನ್ಲೇಬಾರ್ದ? ತಪ್ಪು, ತಿನ್ಬೇಕು. ಕರ್ದಿರೋ ಎಣ್ಣೆನಲ್ಲಿ ಕರ್ದಿರೋ ಪದಾರ್ಥಗಳು ಒಳ್ಳೇದೆ, ಯಾಕೆಂದ್ರೆ ನಮ್ಮಲ್ಲಿ ಕ್ರೇವಿಂಗ್ಸ್ ಇರುತ್ತೆ. ಆ ಕ್ರೇವಿಂಗ್ಸ್ ಫುಲ್ಫಿಲ್ ಆಗೋದು ಹೊರತು ಮನುಷ್ಯ ಯಾವತ್ತೂ ಸ್ಯಾಟಿಸ್ಫೈಡ್ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಸ್ನೇಹಿತರೆ? ಭೂಮಿ ಮೇಲೆ ಕರ್ದು ತಿನ್ನಕ್ಕೆ ಒಂದೇ ಒಂದು ಆರೋಗ್ಯವಂತ ಎಣ್ಣೆ ಅಂತಿದ್ರೆ ಅದು ವರ್ಜಿನ್ ಕೊಕೊನಟ್ ಆಯಿಲ್. ಯಾಕೆ ಗೊತ್ತಾ? ಎಣ್ಣೆ ವಿಷವಾಗೋದ್ಕಿಂತ ಮುಂಚೆನೆ ಆವಿಯಾಗೋ ಅಮೃತ ಇದು. ಎಣ್ಣೆ ವಿಷವಾಗೋದ್ಕಿಂತ 140 ಡಿಗ್ರಿಗೆ ಇವಾಪ್ರೇಷನ್ ಆಗೋಗುತ್ತೆ ಸ್ನೇಹಿತರೆ. ಎಷ್ಟು ಗ್ರೇಟ್ ಅಲ್ಲ? ಎಣ್ಣೆ ವಿಷ ಆಗೋ ತನಕ ಎಣ್ಣೆನೇ ಇರಲ್ಲ ಸ್ನೇಹಿತರೆ. ಭೂಮಿ ಮೇಲೆ ಅತ್ಯಂತ ಸಣ್ಣ ಉರಿಯಲ್ಲೇ ಪದಾರ್ಥಗಳನ್ನ ಬೇಯಿಸ್ತಕ್ಕಂಥ ಒಂದು ಚುರುಕು ಪದಾರ್ಥ ಸ್ನೇಹಿತರೆ. ಇದೇ ತರ 2ನೇ ಟೆಸ್ಟು, ನಿಮ್ ಮನೆಯಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡಿ ನಿಮಗೆ ಫೋರ್ಸ್ ಮಾಡ್ತಾರೆ, ಬರ್ರಪ್ಪ ಜಲ್ದಿ ತಣ್ಣಗಾಗುತ್ತೆ. ಯಾಕೆ? ಹೊಟ್ಟೆ ಒಳಗೆ ಹೋದ್ಮೇಲೆ ಅಲ್ಲೇ ಸ್ಟವ್ ಇರುತ್ತಾ ಅದನ್ನ ಬಿಸಿ ಮಾಡಕ್ಕೆ? ಇಲ್ಲ ತಾನೆ, ಅದೆಲ್ಲರೂ ತಣ್ಣಗಾಗ್ಲೇಬೇಕು. ಆದ್ರೆ ಸ್ನೇಹಿತರೆ, ಅದು ಯಾಕಾಗಿ ಹೇಳ್ತಾರೆ ಅಂತಂದ್ರೆ, ಆ ಆಹಾರ ಒಂದು ಕೆಟ್ಟ ಕೊಳೆತ ಪೆಟ್ರೋಲಿಯಂ ಪ್ರಾಡಕ್ಟ್ ಇಂದ ಮಾಡಿ. ಆಹಾರ ಬಿಸಿಯಲ್ಲ ಸ್ನೇಹಿತರೆ, ತಣ್ಣಗಾದಾಗ್ಲೂ ರುಚಿ ಕೊಡ್ಬೇಕು. ಒಂದು ಬೋಂಡ ಬಿಸಿ ಬಿಸಿಯಲ್ಲ,
ತಣ್ಣಗಾದಾಗ ಅತಿ ಬಿಸಿ ತಿಂದು ನೋಡಿ ನಾಲ್ಗೆ ಸುಟ್ಟೋಗುತ್ತೆ. ತಣ್ಣಗಾದಾಗ ರುಚಿ ಇರಬೇಕು. ಅದು ಯಾಕೆ ಹಂಗಂತಾರ ಅದನ್ನ ಅಂದ್ರೆ ಸ್ನೇಹಿತರೆ, ಬಿಸಿನಲ್ಲಿ ನಿಮಗೆ ಅದರ ರುಚಿ ಅರ್ಥೈಸುವ ಶಕ್ತಿನೇ ಇರಲ್ಲ. ಗಣಕ್ಕಂತ ಹೊಟ್ಟಿಗೆ ಹೋಗ್ಬಿಡುತ್ತೆ. ಹೆಂಗ ಹೊಟ್ಟಿ ಬೆಚ್ಚಗಿತ್ತು ಒಳಗೋಯ್ತು. ಸೆನ್ಸ್, ವಿತೌಟ್ ಸೆನ್ಸ್ ಅದನ್ನ ನಾವು ತಿಂದಿರ್ತೀವಿ. ಅದರ ಪರಿಣಾಮ ತುಂಬಾ ಅಡ್ಡ ಪರಿಣಾಮಗಳನ್ನ ನಾವು ಎದುರಿಸ್ತೀವಿ. ಸ್ನೇಹಿತರೆ, ಬೆಳಿಗ್ಗೆ ಮಾಡಿ ತಿಂಡಿನ ಮಧ್ಯಾಹ್ನ ಇವತ್ತು ಯಾರು ತಿನ್ನಕ್ ಆಗ್ತಾ ಇಲ್ಲ. ಬನ್ನಿ, ನಮ್ಮ ಒರಿಜಿನ್ ಕೊಕೊನಟ್ ಆಯಿಲ್ ಹಾಕಿ ನಿಮ್ಮ ಫೇವರೇಟ್ ಅಡಿಗೆ ಮಾಡಿಸ್ಕೊಳ್ಳಿ. ಉಪ್ಪಿಟ್ಟು, ಪಲ್ಲಾವು, ಬಿರಿಯಾನಿ, ಎನಿಥಿಂಗ್. ಬೆಳಿಗ್ಗೆ ಬಿಸಿಯಲ್ಲೂ ಚೆನ್ನಾಗಿರುತ್ತೆ, ಅದು ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ನೀವು ಸ್ಕೂಲಿಗೆ ಹಾಕಿ ಕಳಿಸಿದ್ರೆ ಮಕ್ಕಳು ಒಂಚೂರು ಬಿಟ್ಕೊಂಡ್ ಬರಲ್ಲ. ಸ್ನೇಹಿತರೆ, ಅದು ಸಂಜೆ ತಿನ್ನಿ ಇನ್ನೂ ಚೆನ್ನಾಗಿರುತ್ತೆ. ಮಿಕ್ತ ಫ್ರಿಜ್ಜಿಗೆ ಇಡಬೇಡಿ. ಹಂಗೆ ಬೆಳಿಗ್ಗೆ ಎದ್ದು ತಿನ್ನಿ ಇನ್ನೂ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇಂಥ ಅದ್ಭುತವಾಗಿರೋದು ಒಂದು ಆಹಾರನೇ 36 ಗಂಟೆ ಕೆಡಕ್ ಬಿಡಲ್ಲ, ಇನ್ನು ನಿಮ್ಮ ಹೊಟ್ಟೆ ಕೆಡಕ್ ಬಿಡುತ್ತಾ ಇದು. 3ನೇ ಟೆಸ್ಟ್ ಸ್ನೇಹಿತರೆ, ನಿಮ್ಮಲ್ಲಿ ಬಳಸ್ತಾ ಇರೋ ಎಣ್ಣೆಗಳು. ಎಣ್ಣೆ ಅಂದ್ರೆ ಏನು ಸ್ನೇಹಿತರೆ? ತುಕ್ಕು ಹೋಗಿಸ್ತಕ್ಕಂಥದ್ದು, ರಸ್ಟ್ ಕ್ಲೀನರ್ ಅಂತ ಕರಿತೀವಿ, ತುಕ್ಕು ನಿರೋಧಕ. ಅಣ್ಣ ತಗೊಳ್ರಪ್ಪ, ಇವತ್ತು ಆ ಎಣ್ಣೆಯಲ್ಲಿ ಎಂತ ವಿಷಗಳಿದಾವೆ ಅಂತ ಹೇಳ್ತೀವಿ. ನೀವು ತಿಂತಾ ಇರೋ ಎಣ್ಣೆನ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಬಳಸಕ್ ಸ್ಟಾರ್ಟ್ ಮಾಡಿ. ಒಂದು ಸ್ಟೀಲ್ ಪಾತ್ರೆ ಒಂದೇ ಒಂದು ತಿಂಗಳಲ್ಲಿ ತುಕ್ಕಿಲ್ದೇ ಇರೋ ವಸಂತ ಸ್ಟೀಲ್ ಪಾತ್ರೆಗೆ ತುಕ್ಕು ಬರಕ್ ಸ್ಟಾರ್ಟ್ ಆಗುತ್ತೆ. ಸರ್, ಆ ಪಾತ್ರೆ ಕಥೆನೇ ಹಂಗಾಗುತ್ತೆ, ಇನ್ನು ನಿಮ್ಮ ಹೊಟ್ಟೆ ಕತೆ ಏನಾಗ್ಬೇಕು? ನಿಮ್ ಹೆಣ್ಮಕ್ಳಿಗೆ ಹೇಳಿ ಪರೀಕ್ಷೆ ಮಾಡಕ್ ನೀವು ತಿಂತಾರ ಎಣ್ಣೆ ಎಷ್ಟು ವಿಷ ಅಂತ. ನಮ್ಮ ವರ್ಜಿನ್ ಕೊಕೊನಟ್ ಆಯಿಲ್ ಸ್ನೇಹಿತರೆ, ನೀವು ಸ್ಟೀಲ್ ಪಾತ್ರೆಗೆ ಹಾಕಿ 5 ತಿಂಗಳಿಡಿ, 5 ವರ್ಷ ಇಡಿ, ಆ ಸ್ಟೀಲ್ ಪಾತ್ರೆನೆ ಪಳ 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 ಹೊಳೆಯುತ್ತೆ ಸ್ನೇಹಿತರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಎಂತ ವಿಷವನ್ನ ನಿಮ್ಮ ದೇಹಕ್ಕೆ ಕಳಿಸ್ತಾ ಇದ್ದೀರಾ ಸ್ನೇಹಿತರೆ. ಈ ಒಂದು ರೀಫೈನ್ಡ್ ಆಯಿಲ್ ಇಂದ ನೀವೆಷ್ಟು ಕಷ್ಟಪಟ್ಟು ದವಸ ತರ್ತೀರಾ, ಅಕ್ಕಿ ನೋಡ್ಕೊಂಡ್ ತರ್ತೀರಾ, ಕಡ್ಲೆಬೇಳೆಲಿ ಹುಳ ಇದ್ರು ಬಿಡ್ತರ್ತೀರಾ, ನಿಮ್ ಮನೆಯವರು ತರಕಾರಿ ತರ್ತಾರೆ, ಎಲ್ಲ ಒಳ್ಳೇದ್ನ ತಂದು ಈ ಪರಮ ನೀಚವಾಗಿರ್ತಕ್ಕಂಥ ಆಯಿಲ್ ಅಲ್ಲಿ ಮಿಕ್ಸ್ ಮಾಡಿ ಎಲ್ಲದನ್ನೂ ವಿಷ ಮಾಡಿ ಈ ದೇಹಕ್ಕೆ ಆ ವಿಷನ ಕೊಟ್ರೆ ರೋಗ ನಿರೋಧಕ ಶಕ್ತಿ ಇರುತ್ತೇನ್ರಪ್ಪ? ಇಲ್ಲ, ನೆಲ ಕಚ್ಚೋಗುತ್ತೆ. ಇದ್ರ ಜೊತೆಗೆ ಸ್ನೇಹಿತರೆ, ಬನ್ನಿ, ನಮ್ಮ ದೇಹ ಇದನ್ನ ಇವತ್ತೊಂದು ಸ್ವಲ್ಪ ವಿಭಿನ್ನವಾಗಿ ನಾವು ನೋಡಿ ಸ್ನೇಹಿತರೆ. ನಮ್ಮ ದೇಹ ರಾತ್ರಿ ಹೊತ್ತು ಊಟ ಮುಗಿಸ್ತೀವಿ. ಊಟ ಮುಗಿಸಿದ್ಮೇಲೆ ಒಂದು 8 ಗಂಟೆಯ ಉಪವಾಸವನ್ನ ಮಾಡಿರ್ತೀವಿ. ರಾತ್ರಿ 9 ಗಂಟೆಗೆ ಯಾರು ಊಟ ಮಾಡ್ತಿರೋ ಬೆಳಗ್ಗೆ ಮತ್ತಿನ್ನು 9 ಗಂಟೆಗೆ ತಿನ್ಬೇಕು ಅಂದ್ರೆ 12 ಗಂಟೆ ಉಪವಾಸ ಆಗುತ್ತೆ ಕೆಲವರಿಗೆ. ಆದ್ರೆ ಕೆಲವರು 8 ಗಂಟೆ ತನಕ ಇಂತು ನಾರ್ಮಲ್ ಆಗಿ ಅವ್ರ ದೇಹನ ಖಾಲಿ ಬಿಟ್ಟಿರ್ತಾರೆ. ಬೆಳಿಗ್ಗೆ ಎದ್ದಾಗ ಉಪವಾಸ ಮುಗಿದ ನಂತರ ನಿಮ್ಮ ದೇಹದಲ್ಲಿ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಏನು ನೋಡಿ ಸ್ನೇಹಿತರೆ, ಫಸ್ಟ್ ಬೆಳಗ್ಗೆನೆ ಯಾರಾದ್ರೂ ಬಂದ್ ನಿಮಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ರೆ, ಬಾಯಿಗೆ ಬಂದಂಗೆ ಬೈದ್, ಇವತ್ತಿನ ದಿನಾನೇ ಹಾಳು ಮಾಡ್ದ ಕಣ ಮರೆ, ಬೆಳಿಗ್ಗೆ ಹೋಗಿ 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 ಇವನ್ ಮುಖ ನೋಡಿದ್ನಲ್ಲೋ. ಈ ಮಾತ್ ಬರುತ್ತೋ ಬರಲ್ವಾ ನಿಮ್ಗೆಲ್ಲ? ಈ ಮಾತ್ ಅರ್ಥ ಆಗಲ್ಲ. ಅದೇ ತರ ಸ್ನೇಹಿತರೆ, ಇಡೀ ರಾತ್ರಿ ಫುಲ್ ನಿದ್ದೆ ಮಾಡಿ ನಿಮ್ಮ ದೇಹ ಒಂದು ಶಾಂತ ಸ್ಥಿತಿಲಿರುತ್ತೆ. ಆ ಟೈಮಲ್ಲಿ ನೀವು ತಿಂದಿರೋ ಕೊಳಕು ಮುಳುಕು ಎಲ್ಲ ಕಿತ್ತಾಕಿ ಇಡೀ ನಿಮ್ಮ ದೇಹದ ಸೆಲ್ಸ್ಗಳು ಹೊಟ್ಟೆ ಹಸ್ಕೊಂಡು ಕಾಯ್ತಾ ಇರ್ತವೆ. ಬೆಳಿಗ್ಗೆ ಎದ್ದು ಏನ್ ಕೊಡ್ತಾ ನೀವು ಅಣ್ಣ ಅಂತ ಕಾಯ್ತಾ ಇರ್ತವೆ. ನಾವೇನ್ ಕೊಡ್ತೀವಿ ಗೊತ್ತಾ? ಬೆಳಿಗ್ಗೆ ಎದ್ದು ಕೆಲವರು ಪುಣ್ಯಾತ್ಮರು ಸಿಗರೇಟ್ ಅಂತ ಹಿಂಗ್ ಸೇರಿಂಗ್ ಬಿಡೋದು. ಬೆಳಿಗ್ಗೆ ಎದ್ದು ಏನಾಗ್ತಾವ ನಿಮ್ಮ ಸೆಲ್ಸ್ಗಳು? ಅಯ್ಯೋ ನಮ್ಮ ಮನೆ ಹಾಳಾಗ, ಇದೇನ್ ಕೊಡ್ತದಂದ್ಲೆ ಇದು. ಇನ್ ಕೆಲವರು ಕಾಫಿ, ಇನ್ ಕೆಲವರು ಟೀ, ಇನ್ ಕೆಲವರು ಪಾನ್ ಪರಾಗ್, ಇನ್ ಕೆಲವರು ಗುಟ್ಕ. ಅಣ್ಣ, ಅದು ನಿನ್ನ ಬಾಹ್ಯ ಚಟ, ಆದ್ರೆ ನಿನ್ನ ದೇಹದಲ್ಲಿ ಟ್ರಿಲಿಯನ್ ಸೆಲ್ಸ್ ಕಾಯ್ತಾ ಇರ್ತವೆ. ಟ್ರಿಲಿಯನ್ ನಿನ್ನ ದೇಹದೊಳಗೆ. ಹಲೋ ಗುರುವೇ, ಮಿಲಿಯನ್ ಅಲ್ಲ, ಟ್ರಿಲಿಯನ್ ಜೀವಾಣುಗಳು ಇದಾವ್ ನಿನ್ ದೇಹದೊಳಗೆ ಕಾಯ್ತಾ ಇದಾವದು. ಅಣ್ಣ, ನಮ್ಮ ಅಣ್ಣ ಏನ್ ಕೊಡ್ತಾನೆ ಅಂತ. ನೀನ್ ಏನ್ ಕೊಟ್ಟೆ? ವಿಷ. ಅವು ಎಲ್ಲವೂ ಮೂಡ್ಕೊಳ್ಕಂತವೆ. ನಿನಗನ್ಸುತ್ತೆ ಸಿಗರೇಟ್ ಅಣ್ಣ ಎದ್ಬಿಟ್ಟೆ ಈಗ ಅನ್ಸುತ್ತೆ. ಇಲ್ಲ, ನೀನ್ ಬಿದ್ದೆ, ನಿನ್ನ ಸೇಲ್ಸ್ ಒಳಗ್ ಸತ್ತೋಗಿರ್ತಾವಲ್ಲ. ಬ್ರಾಜಿದ್ದಾರೆ ನನ್ನ ಮಗಂತ. ಈ ತರ ಆಗಿರುತ್ತೆ. ಹೆಂಗ್ ಕಾಯ್ತಿರ್ತಾವ ಟ್ರಿಲಿಯನ್ಸ್ ಅಂದ್ರೆ ಕೌಂಟ್ ಮಾಡಕ್ ಆಗಲ್ಲ ಸ್ನೇಹಿತರೆ. ಅದ್ರಲ್ಲಿ ನೀವು ಬೆಳಿಗ್ಗೆ ಎದ್ದು 2 ಮುಚ್ಚಳ ಸ್ನೇಹಿತರೆ, ನೋಡ್ರಿ, ಇಂಥ ಮುಚ್ಚಳದಲ್ಲಿ 2 ಮುಚ್ಚಳ ಬಾಯಿಗೆ ಹಾಕೊಂಡ್ರಿ ವರ್ಜಿನ್ ಕೊಕೊನಟ್ ಆಯಿಲ್. 15 ನಿಮಿಷ ಬಾಯೊಳಗೆ 15 ನಿಮಿಷ. ಅದು
ನಿಮ್ಮ ಬಾಯೊಳಗೆ ಕೀಟೋನ್ಸ್ ಹಾಕಿ ನುಂಗಿ ಸ್ನೇಹಿತರೆ, ಇಡೀ ಹೊಟ್ಟೆನೆ ತಣ್ಣಗಾಗತ್ತೆ. ಇಡೀ ನಿಮ್ಮ ಸೆಲ್ಸ್ಗಳು ತಾಯಿ ಹಾಲು, ಯಾಕೆಂದ್ರೆ ಹಿಂದೆ ತಾಯಿ ಹಾಲು ಕುಡ್ದಿರ್ತಾವ ನಿಮ್ಮ, ಆ ತಾಯಿ ಹಾಲಿನ ಅಂಶಗಳು ದೇಹಕ್ಕೆ ಹೋಗ್ತಿದ್ದಂಗೆನೆ ನಿಮ್ಮ ಮೂಡ್ ಚೆಕ್ ಮಾಡ್ಕೊಳ್ರಿ. ಹಂಗೆ ಸ್ಪ್ರಿಂಗ್ ಜಿಗ್ದಂಗ್ ಜಿಗಿತೀರ ಹಂಗೆ. ಆ ಆಕ್ಟಿವ್ನೆಸ್ ಏನು, ಆ ಖುಷಿ ಏನು, ಆ ಸಂತೋಷ ಏನು ಸ್ನೇಹಿತರೆ, ನಿಮ್ಮ ಕೂದಲು ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಬ್ರೈನ್ ಫಾಸ್ಟ್ ಆಗುತ್ತೆ, ನಿಮ್ಮ ಕಣ್ಣು ಶಾರ್ಪ್ ಆಗುತ್ತೆ, ಸ್ಕಿನ್ನು ಹೊಳಪಾಗುತ್ತೆ. ಓವರ್ ಆಲ್ ಬೆಳಿಗ್ಗೆ ಎದ್ದ ತಕ್ಷಣ ತಾಯಿ ಹಾಲನ್ನ ಕುಡಿದಂತಹ ನೀವು ನಿಮ್ಮನ್ನ ಕಂಟ್ರೋಲ್ ಮಾಡ್ಕೊಳಕ್ಕೂ ಆಗಲ್ಲ ಸ್ನೇಹಿತರೆ, ಅಷ್ಟು ಶಕ್ತಿವಂತರಾಗ್ತೀರಾ. ಅಂತ ಸುಂದರವಾದ ಪ್ರಾಡಕ್ಟ್ ಈ ವರ್ಜಿ ಕೋಕೋನಟ್ ಆಯಿಲ್. ಗ್ಯಾಸ್ಟ್ರಿಕ್, ಡಯಾಬಿಟಿಸು, ಹಾರ್ಟ್ ಸಮಸ್ಯೆ ಇವೆಲ್ಲ ಬಿಟ್ಟೇ ಬಿಡಿ ಸ್ನೇಹಿತರೆ, ಇವೆಲ್ಲ ದೊಡ್ಡ ಇಶ್ಯೂನೇ ಅಲ್ಲ. ಯಾಕೆ ಅಂತಂದ್ರೆ ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ದೇಹಕ್ಕೆ ಯಾವುದೇ ಟ್ರೀಟ್ಮೆಂಟ್ ಕೊಡೋದು ಸರಿಯಾದ ವಿಧಾನ ಅಲ್ಲ. ಅದು ಕೊನೆ ಲಾಸ್ಟ್ ಸ್ಟೇಜ್. ಟ್ರೀಟ್ಮೆಂಟ್ ತಗತಿದ್ಯಾ ಅಂದ್ರೆ ನೀನ್ ಲಾಸ್ಟಿಗೆ ಹೋಗಿದ್ಯಾ ಅಂತ. ಆದರೆ ಪ್ರತಿಯೊಂದು ರೋಗದ ವಿರುದ್ಧ ಹೋರಾಡ ತರ ನನ್ನ ದೇಹನ ಪ್ರಿಪೇರ್ ಮಾಡೋದು ಅದು ಬಹಳ ಸೂಕ್ತವಾಗಿರೋ ಕೆಲಸ. ನನಗೆ ಹುಷಾರಿಲ್ಲ ಡಾಕ್ಟರ್, ಅದು ಕೊನೆ ಸ್ಟೇಜಸ್ ಅದು, ಲಾಸ್ಟ್ ಸ್ಟೇಜ್. ಲಾಸ್ಟ್ ಸ್ಟೇಜ್ ತನಕ ಯಾರು ಹೋಗ್ಬೇಡಿ, ಲಾಸ್ಟ್ ಸ್ಟೇಜ್ ತನಕ ಯಾರು ತಲುಪಬೇಡಿ. ಇನಿಷಿಯಲ್ ಅಲ್ಲೇ ನಾವು ಆರೋಗ್ಯವಂತರಾಗೋಣ. ನಮ್ಮ ಸುತ್ತಮುತ್ತ ನಮ್ಮ ಅಣ್ಣ ತಮ್ಮ, ನಮ್ಮ ಅಕ್ಕ ತಂಗಿರು, ನಮ್ಮ ಮಕ್ಳುಗಳು ಎಷ್ಟು ಜನ ಇದಾರೋ ಅವ್ರನ್ನ ಪ್ರೊಟೆಕ್ಟ್ ಮಾಡೋಣ. ಎಲ್ಲರೂ ನನಗೆ ಪ್ರಾಮಿಸ್ ಮಾಡ್ತೀರಾ? ನಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಈ ಒಳ್ಳೆ ವಿಚಾರನ ತಲುಪ್ಸೋಣ. ಯಾಕೆ ಅಂದ್ರೆ ಸ್ನೇಹಿತರೆ, ಈ ವರ್ಜಿನ್ ಕೋಕೋನಟ್ ಆಯಿಲ್ ಫೀಲ್ಡಿಗೆ ನಾನು ಯಾಕೆ ಬಂದೆ ಅಂತಂದ್ರೆ, ನನಗೆ ಜನಗಳಿಗೆ ಏನಾದ್ರು ಕೊಡಬೇಕಿತ್ತು. ನಮ್ದು ತೆಂಗಿನ ತೋಟ ಇತ್ತು, ನೂರಾರು ವರ್ಷದಿಂದ ಅದನ್ನ ಆರ್ಗ್ಯಾನಿಕಲಿ ಮಾಡ್ಕೊಂಡ್ ಬಂದಿದ್ವಿ. ಜೊತೆಗೆ ಇಡೀ ಪ್ರಪಂಚದ ಶ್ರೇಷ್ಠ ತೆಂಗನ್ನ ನಾವು ಬೆಳಿತೀವಿ, ನಮ್ಮ ಅರಸೀಕೆರೆ ತಿಪ್ಟೂರು ಭಾಗದ ತೆಂಗು. ಸ್ನೇಹಿತರೆ, ಪ್ರಪಂಚದಲ್ಲಿ ಅದಕ್ಕೆ ಇದ್ದಿದ್ದ ಡಿಮ್ಯಾಂಡ್ ನ ಗಮನಿಸ್ತಾ ಇದ್ದೆ. ವರ್ಜಿನ್ ಕೋಕೋನಟ್ ಆಯಿಲ್ ಕ್ಯಾಪ್ಸೂಲ್ಸ್ ನ 20-21 ಸಾವಿರಕ್ಕೆ 1 ಲೀಟರ್ನ ಮಾರ್ತಾ ಇದ್ದೆ. ಯಾಕೆಂದ್ರೆ ಅದಷ್ಟು ಕೆಲಸ ಮಾಡುತ್ತೆ. ಇಷ್ಟು ಶ್ರೇಷ್ಠ ತೆಂಗನ್ನ ಬೆಳಿತೀವಲ್ಲ ಅಂತ ಹೇಳಿ ನಾನು ನನ್ನ ಕೆಲಸವನ್ನ ಪ್ರಾರಂಭಿಸಿದ ಮೇಲೆ ಈ ವರ್ಜಿನ್ ಕೋಕೋನಟ್ ಆಯಿಲ್ ಮಾಡಕ್ಕೆ ತುಂಬಾ ಒಳ್ಳೆ ಸೆಲೆಕ್ಷನ್ ಕೋಕೋನಟ್ ಬೇಕು. ಇವತ್ತು ಸಂತೆಗಳಲ್ಲಿ ತೆಂಗಿನಕಾಯಿನ ತೂಕದ ಲೆಕ್ಕದಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಆದ ಕಾರಣ ರೈತರುಗಳು ಏನ್ ಮಾಡ್ತಾರೆ ಸ್ನೇಹಿತರೆ, ಅನ್ಮೆಚೂರ್ಡ್ ಕಾಯಿನ, ಅಂದ್ರೆ ಕಾಯಿ ಒಣಗಿದ್ರೆ ತೂಕ ಕಮ್ಮಿ ಆಗುತ್ತೆ. ನಮಗೆ ಆ ತರ ಒಳ್ಳೆ ನೀರ್ ಬತ್ತಿದ ಕಾಯಿ, ಯಾವ ತೆಂಗಿನಕಾಯಿಯಿಂದ ಸುಸಿ ಹುಟ್ಟುತ್ತೋ ಅಂತ ಕಾಯ್ಬೇಕು. ರೈತರು ಅಂತದ್ ಕೊಡಕ್ ರೆಡಿ ಇರಲ್ಲ, ಯಾಕೆಂದ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಅದಕ್ಕೆ ಅನ್ಮೆಚೂರ್ಡ್ ನ ಕಾಯಿನ ಕೆಡವು ಮಾಡ್ತಾರೆ. ಅದ್ರಲ್ಲಿ ನಾವು ವರ್ಜಿನ್ ಆಯಿಲ್ ಮಾಡಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ರೈತರ ಸಂಪರ್ಕ ಬೇಕಿತ್ತು. ಅಂತ ರೈತರನ್ನ ಸಂಪಾದಿಸಕ್ ಸ್ಟಾರ್ಟ್ ಮಾಡಿದ್ವಿ. ಅಂತ ರೈತರನ್ನ ನಾವು ಎಜುಕೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅಂತ ರೈತರಿಂದ ಆಯಿಲ್ ತಗೊಂಡು ಒಂದು ಹಳ್ಳಿನಲ್ಲೇ ಹೈಜಿನಿಕ್ ಆಗಿ ಯಾವುದೇ ಎಲೆಕ್ಟ್ರಿಕ್ ಡ್ರೈಯರ್ಗಳನ್ನ ಬಳಸ್ತಲೇ ಒಂದು ಪಾರಂಪರಿಕ ವಿಧಾನದಲ್ಲಿ ತಯಾರಿಸಿ, ಹೇಗೆ ಒಂದು ಹೋಮವನ್ನ ಮಾಡಿ ಮನೆಯ ಶುದ್ಧಿಗೊಳಿಸ್ತೀವೋ ಆ ಹೋಮ ಮಾಡಿದ ತರ ಒಂದು ಎಣ್ಣೆನ ಉತ್ಪಾದಿಸಿ ನಿಮ್ಮ ಬಾಕಲಿಗೆ, ಅದು ಕ್ವಾಲಿಟಿ ಪ್ಯಾಕಿಂಗ್ ಜೊತೆಗೆ ಸಂಸ್ಕಾರವಂತರಿಂದ ನಿಮ್ಮ ಹತ್ರ ತಲುಪಿಸ್ತಾ ಇದೆ. ಸಂಸ್ಕಾರವಂತರು ಅಂದ್ರೆ ಯಾರು? ಇದನ್ನ ಅಂಗಡಿಗಳಲ್ಲಿ ಲಾಭಕೋರ ಜನಗಳ ಜೊತೆ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಅವ್ರ ಲಾಭ ಬರುತ್ತೆ ಅಂದ್ರೆ ನನ್ನೂ ಮಾರ್ತಾರೆ, ಚೀನಾದ್ದು ಮಾರ್ತಾರೆ. ಲಾಭ ಬರುತ್ತೆ ಅಂತಂದ್ರೆ ಯಾರದನ್ನ ಬೇಕಾದ್ರೆ ನಾವು ಆ ಕೆಲಸ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಕ್ವಾಲಿಟಿ ಜನರನ್ನ ಹುಡುಕಿದ್ವಿ. ಅವ್ರು ಇವತ್ತು ನಿಮಗೆ ಲಿಂಕ್ ಅನ್ನ ಕಳಿಸಿದರೆ, ನೀವು ಅವ್ರನ್ನ ಸಂಪರ್ಕಿಸಿ ಅವ್ರ ಹತ್ರದಿಂದ ಈ ಅಮೃತ ಸಮಾನವಾಗಿರ್ತಕ್ಕಂಥ ಈ ವಸ್ತುನ ನಿಮ್ ಮನೆ ಒಳಗೆ ಬಿಡ್ಕಳಿ ಸಾಕು, 100 ರೋಗ ಹೊರಟೋಗ್ತವೆ, ಆರೋಗ್ಯದಿಂದ ಆನಂದವಾಗಿರ್ತೀರ. ಇದ್ರ ಜೊತೆಗೆ ಸ್ನೇಹಿತರೆ, ನಾನು ಇಷ್ಟೋ ತನಕ ವರ್ಜಿನ್ ಕೋಕೋನಟ್ ಆಯಿಲ್ ಬಗ್ಗೆ ಮಾತಾಡ್ತೀನಿ. ನನಗೆ 5 ಗಂಟೆ ಇದ್ರೂ ಸಾಕಾಗಲ್ಲ, ಅಷ್ಟು ಮಾತಾಡ್ತೀನಿ ಇದ್ರ ಬಗ್ಗೆ. ಯಾಕೆಂತಂದ್ರೆ ನನಗೆ ಅಷ್ಟಿಷ್ಟ ಇದು. ಇದ್ರ ಮೇಲೆ ಇನ್ನೂ ಅತ್ಯಧಿಕ ಎಜುಕೇಶನ್ಗಳಿರ್ತವೆ. ವಾರ ವಾರ ಬನ್ನಿ ನೋಡಿ. ಈ ವಾರ ಹೇಳಿದ ವಿಚಾರ ಮುಂದಿನ ವಾರ ಹೇಳಲ್ಲ, ಹಲವಾರು ಹೊಸ ಪಾಯಿಂಟ್ಗಳನ್ನ ಸೇರಿಸ್ತಾ ಇರ್ತೀನಿ. ಇಂಥ ಅಮೃತಕ್ಕೆ ಸ್ನೇಹಿತರೆ ನಾವೇನ್ ಮಾಡಿದ್ವಿ, ಕೆಲವರಿಗೆ ಸರ್ ವಿಪರೀತ ಕೂದಲು ಇರ್ತಾ ಇದೆ, ಕೆಲವರಿಗೆ ಒಟ್ಟಿದೆ, ಕೆಲವರಿಗೆ ಮುಖದಲ್ಲಿ ಏನೇನೋ ಮಾರ್ಕ್ಗಳಿದಾವೆ, ಕೆಲವರಿಗೆ ಏನೋ ಹಿಂಸೆ ಇದೆ, ಇದನ್ನೆಲ್ಲ ನಾವು ಕೇಳ್ತಾ ಇದ್ವಿ. ಆ ಸಂದರ್ಭ ನಾವೇನ್ ಮಾಡಿದ್ವಿ, ಈ ಅಮೃತನೇ ಇಷ್ಟು ಚೆನ್ನಾಗಿದೆ, ಈ ಅಮೃತಕ್ಕೆ ಗಿಡಮೂಲಿಕೆಗಳನ್ನ ಆಡ್ ಮಾಡ್ಬಿಟ್ರೆ, ಇದಕ್ಕೆಲ್ಲ ಆಯುರ್ವೇದಿಕ್ ಪ್ರಾಪರ್ಟೀಸ್ ನ ಸೇರಿಸ್ಬಿಟ್ರೆ
ಅವಾಗ ಇದು ಒಂದು ಆಯುರ್ವೇದಿಕ್ ತೈಲ. ಅದನ್ನ ನೀವು ತಲೆಗಾದ್ರೂ ಹಚ್ಚಿ, ಚರ್ಮಕ್ಕಾದ್ರೂ ಹಚ್ಚಿ, ಕಾಲು ಹೊಡೆದಿದ್ರೆ ಕಾಲ್ಗೆ ಹಚ್ಚಿ, ಗಾಯಕ್ಕೆ ಹಚ್ಚಿ, ಸ್ಟ್ರೆಚ್ ಮಾರ್ಕ್ ಹಚ್ಚಿ, ಎಲ್ಲಿಗಾದ್ರೂ ಹಚ್ಚಿ ಅದು ರಿಸಲ್ಟ್ ಕೊಡುತ್ತೆ. ಆ ತರ ಒಂದು ಆಯುರ್ವೇದಿಕ್ ಆಯಿಲ್ ಕೂಡ ನಾವು 100 ml ಅಲ್ಲಿ ತಯಾರಿಸಿದೀವಿ. ಅದ್ರ ಬಗ್ಗೆನೂ ಮಾಹಿತಿನ ತಗೊಂಡು ಎರಡನ್ನೂ ಕೂಡ ಬಳಸ್ತಾ ನಿಮ್ಮ ಜೀವನನ ಬಹಳ ಸುಖಮಯವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಮಂಗಳವಾರ ಇನ್ನಷ್ಟು ಅದ್ಭುತ ವಿಚಾರಗಳೊಂದಿಗೆ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳ್ತಾ, ನನ್ನ ಈ ಒಂದು ಸಿಹಿ ನುಡಿಯನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್.